ಈ ಅನೇಕವಾದ ಆಕಾರಗಳಿಗೆ ಸ್ವತಂತ್ರವಾದ ಸತ್ತ ಇಲ್ಲ. ಒಂದರಲ್ಲಿ ಎಲ್ಲವೂ ಪರ್ಯವಸಾನವಾದದ್ದು. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಒಂದು ಉಪನಿಷತ್ತರಲ್ಲಿ ಬರುತ್ತೆ ಮಾತು. ಹೀಗೆ ಇದು ತಿಳ್ಕೊಂಡಾಗ ಮೋಕ್ಷ ನಿರ್ವಾಣ ಅಂತ ಇವರೇ ಹೇಳ್ತಾರೆ. ಮೋಕ್ಷ ಅಂತ ನಾವೇ ಹೀಗೆ ಬಂಧ ಮೋಕ್ಷ ಅಂತನ್ನೋದು ಎರಡೂ ಕೂಡ ವಾಸ್ತವವಾಗಿ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಈ ಬಂಧ ಮೋಕ್ಷಗಳು ಎರಡೂ ಅಧ್ಯಾಸ ನಿಮಿತ್ತವಾಗಿ ಬಂಧ, ಅಧ್ಯಾಸ ನಿವೃತ್ತಿಯಿಂದ ಮೋಕ್ಷ. ಆದ್ದರಿಂದಲೇ ಮೋಕ್ಷವನ್ನ ಸಾಧ್ಯವಾದದ್ದಲ್ಲ, ಸಿದ್ಧವಾದದ್ದು ಅಂತ ಹೇಳೋದು. ಮೋಕ್ಷವನ್ನು ಯಾರೂ ಪಡ್ಕೊಂಡು ಹಾಗಿಲ್ಲ. ಯಾಕಂದ್ರೆ ಪಡ್ಕೊಳ್ಬೇಕು ಅಂದ್ರೆ ಅದೊಂದು ದ್ರವ್ಯ ಆಯಿತು, ಅದೊಂದು ಜ್ಞೇಯ ಆಯಿತು, ಅದೊಂದು ಪ್ರತ್ಯೇಕವಾಗಿ. ಆದರೆ ಅಂತಹದ್ದನ್ನು ಪಡ್ಕೊಳ್ಳೋದು ಸಾಧ್ಯ ಇಲ್ಲ. ಹೀಗೆ ದ್ರವ್ಯತ್ವಂ ವಾ ಅನ್ಯಭಾವೋ ವಾ ಧರ್ಮಾಣಾಂ ಉಪಪದ್ಯತೆ. ಹಾಗೆ ಚಿತ್ತಜ ಧರ್ಮ ಹೊಂದಿದೆ. ಇಲ್ಲಿ 58ರಲ್ಲಿ ಧರ್ಮ ಯೇ ಇದಿ ಜಾಯಂತೆ ತೇ ನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಸಾ ಚ ಮಾಯಾ ನ ವಿದ್ಯತೆ. ಇಲ್ಲಿ ಯೇ ಬಾಹ್ಯಧರ್ಮಾಃ ಜಾಯಂತೆ ಇತಿ ಅದರ ಹೊರಗಿನ ಧರ್ಮಗಳು ಹುಟ್ಟುತ್ತವೆ ಅಂತ ಕಂಡುಕೊಂಡಾಗ ವಸ್ತುತಃ ಅಂದರೆ ಪರಮಾರ್ಥವಾಗಿ ಅದು ಹುಟ್ಟೋಲ್ಲ. ಸಂವೃತ್ತಿಯ ಏವ ಸಂವೃತ್ತಿಯಿಂದ ಅದು ಹುಟ್ಟಿದ ಕಾಣುತ್ತೆ. ತೇಷಾಂ ಜನ್ಮ ಅವು ಹೇಗೆ ಹುಟ್ಟುತ್ತವೆ ಅಂತಂದರೆ ಮಾಯೋಪಮಂ, ಮಾಯಾ ಉಪಮಂ, ಮಾಯೆಯ ಹಾಗೆ ಹುಟ್ಟುತ್ತೆ. ಸಾಚ ಮಾಯಾ ನ ವಿದ್ಯತೆ. ಆ ಮಾಯೆಯಾದರೂ ನ ವಿದ್ಯತೆ ವಸ್ತುತಃ ಪರಮಾರ್ಥದಲ್ಲಿ ಇಲ್ಲ. ಆಮೇಲೆ ಮುಂದಕ್ಕೆ ಯಥಾ ಮಾಯಾಮಯಾದ್ ಬೀಜ ಜಾಯತೆ ತನ್ಮಯೋಂಕುರ. ಅಂದರೆ ಅವನ ಮಾಯಾವಿ, ಅವನ ಜಾದೂಗಾರ ತೋರಿಸೋ ಬೀಜ ಮಾಯೆಯ ಬೀಜ. ಅದು ಮಾಯಾಮಯಾದ್ ಪ್ರತೀತಿ ಮಾತ್ರ, ಬೀಜದ ಹಾಗೆ ಒಂದು ಪ್ರತೀತಿ ಅಷ್ಟೇ. ಅದು ಮಾಯಾಮಯಾದ್ ಬೀಜಾತ್ ತನ್ಮಯ ಅಂಕುರ ಜಾಯತೆ. ಆ ಮಾಯೆಯ ಬೆಳೆಯೇ ಉಂಟಾಗುತ್ತೆ. ಒಂದು ಬೀಜದಿಂದ ಒಂದು ಮಾವಿನ ಮರ ಬರೆಸ್ತಾರಲ್ಲ ಅವರು, ಮಾವಿನ ಬೀಜದಿಂದ ಮಾವಿನ ಮರ ಬಂದ ಹಾಗೆ ತೋರುತ್ತೆ. ನಾಸೌ ನಿತ್ಯ, ಇದು ಯಾವತ್ತೂ ಇರತಕ್ಕಂಥದ್ದಲ್ಲ. ನ ಉಚ್ಛೇದಿ ಅಥವಾ ಇದ್ದು ಹೋಗತಕ್ಕಂಥದ್ದು ಅಲ್ಲ. ತದ್ವಧರ್ಮೇಶು ಯೋಜನಾ. ಈ ರೀತಿಯಾಗಿ ಧರ್ಮಗಳನ್ನ ಅಂದ್ರೆ ಬಾಹ್ಯ ಧರ್ಮಗಳನ್ನ ತಿಳ್ಕೊಳ್ಬೇಕು. ಇಲ್ಲಿ ಮಾಯಾ ಅಂತನೋ ಕಾನ್ಸೆಪ್ಟು, ಇಲ್ಲಿ ಈ ಮಾಯಾ ಅಂತನೋ ಪದ ಈ ಗೌಡಪಾದಕಾರಿಕೆಯಲ್ಲಿ ಅನೇಕ ಸರ್ತಿ ಬಂದಿದೆ. ಆದರೆ ಈ ಮಾಯಾ ಅಂದ್ರೆ ಏನು ಅಂತ ಒಂದು ನಿರ್ದೇಶನ ಈ ಕಾಂಟೆಕ್ಸ್ಟ್ ಅಲ್ಲಿ ಬರುತ್ತೆ. ಈ ಮಾಯಾ ಅಂತನೋ ಪದ ಇಟ್ಸ್ ಎ ವೆರಿ ಅಬ್ಯೂಸ್ಡ್ ಟರ್ಮ್. ಇದು ವೇದಕಾಲದಿಂದ ಮಾಯಾ ಅಂತನ್ನೋ ಪದ ಇದೆ. ಈ ಪದಕ್ಕೆ ನಿಘಂಟುಗಳಲ್ಲಿ ಅನೇಕ ಅರ್ಥಗಳನ್ನು ಕೊಟ್ಟಿದ್ದಾರೆ. ಇವಾಗ ಮಾಯಾ ಅಂತನ್ನೋ ಮಾತಿಗೆ ಮೀಯತೆ, ಪ್ರದರ್ಶ್ಯತೆ, ಅನಯ ಇದು ಮಾಯಾ ಅಂತ ಅದರ ಧಾತ್ವರ್ಥ. ಮಾ ಅಂತನ್ನೋ ಧಾತು, ಮಾ ಅಂತನ್ನೋ ಧಾತುವಿಗೆ ಯಹ ಅಂತನ್ನೋ ಟಾಪ್ ಪ್ರತ್ಯಯ ಸೇರಿ ಮಾಯಾ ಅಂತ ಪದ ಆಗುತ್ತೆ. ಈ ಮಾಯಾ ಅಂತನ್ನೋ ಮಾತಿಗೆ ಮೀಯತೆ, ಪ್ರದರ್ಶ್ಯತೆ, ಅನಯ, ಯಾವುದರಿಂದ ಒಂದು ತೋರಿಕೊಳ್ಳುತ್ತೋ ಅದನ್ನು ಮಾಯಾ ಅಂತ ಕರೀತಾರೆ. ಮಾಯಾ ಅಂತನ್ನೋ ಪದಕ್ಕೆ ಆ ಇದು ಈ ಧಾತ್ವರ್ಥ ಇಷ್ಟೇ. ಮೀಯತೆ, ಪ್ರದರ್ಶ್ಯತೆ, ಅನಯ ಇತಿ. ಅಂದ್ರೆ ಇಲ್ಲದೇ ಇದ್ದದ್ದು ಇದ್ದ ಹಾಗೆ ತೋರಿಕೊಟ್ರೆ ಅದನ್ನು ಮಾಯಾ ಅಂತ ಕರಿತೀವಿ. ಮಾ ಅಂತನ್ನೋ ಧಾತುವಿಗೆ ಅಷ್ಟೇ ಅರ್ಥ. ಮೀಯತೆ, ಪ್ರದರ್ಶ್ಯತೆ ಅಂದರೆ ವಸ್ತುವಾಗಿ ಇಲ್ಲದೇ ಇದ್ದದ್ದು ವಸ್ತುವಾಗಿ ಕಾಣಿಸಿಕೊಂಡ್ರೆ ಅದನ್ನು ಮಾಯಾ ಅಂತ ಕರಿತೀವಿ. ಋಗ್ವೇದದಲ್ಲಿ ಇಂದ್ರೋ ಮಾಯಾಭಿ ಪುರುರೂಪ ಈಯತೆ ಅಂತ ಒಂದು ಪದ ಬರುತ್ತೆ, ಅಂತ ಒಂದು ಸಂದರ್ಭ ಬರುತ್ತೆ. ಇಂದ್ರ ಅಂತನೂ ಒಬ್ಬನೇ, ಆದರೆ ಅವನು ತನ್ನ ಮಾಯೆಗಳಿಂದ ಮಾಯಾಭಿ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಮಾಯಾ ಅಂತ ಹೇಳಿ ಏಕವಚನ ಪ್ರಯೋಗ ಸಾಮಾನ್ಯವಾಗಿ ವೇದಾರ್ಥದಲ್ಲಿ ಇರೋದು. ವೇದದಲ್ಲಿ ಇಂದ್ರೋ ಮಾಯಾಭಿ ಪುರುರೂಪ ಈಯತೆ, ಮಾಯಾಭಿ
ತನ್ನ ಮಾಯೆಗಳಿಂದ ಪುರು ರೂಪ ಬಹುವಾಗಿ ಬೇರೆ ಬೇರೆ ರೂಪಗಳನ್ನ ಈಯತೆ ಹೊಂದುತ್ತಾನೆ. ಇಂದ್ರ ಒಬ್ಬನೇ ಆದರೂ ಕೂಡ ಸಂದರ್ಭಕ್ಕನುಗುಣವಾಗಿ ತನ್ನ ರೂಪಗಳನ್ನ ಮಾರ್ಪಡಿಸಿಕೊಳ್ಳುತ್ತಾನೆ. ಇದನ್ನು ಮಾಯಾ ಅಂತ ಕರೆದಿದ್ದಾರೆ. ಅಲ್ಲಿ ಮಾಯಾ ಅಂತ ಅನ್ನೋದು ಈ ಪ್ರದರ್ಶನ ಅಂತ ಮಾತ್ರ ಅಲ್ಲದೆ ಒಂದು ಶಕ್ತಿ ಅಂತನ್ನೋ ಅರ್ಥವೂ ಇದೆ. ಇಂದ್ರನಿಗಿರತಕ್ಕ ಶಕ್ತಿ ಏನು, ಅನೇಕ ರೂಪಗಳನ್ನು ತಡ್ಕೊಳ್ಳತಕ್ಕಂಥ ಶಕ್ತಿ. ಇದು ಮಾಯಾ ಅಂತನ್ನೋ ಮಾತ್ರದಲ್ಲಿ ಆ ಪ್ರಾಚೀನ ಕಾಲದಿಂದ ಬಂದಂತಹದ್ದು ಎರಡು ಇಲ್ಲದೇ ಇರೋದನ್ನ ತೋರಿಸ್ತಕ್ಕಂತಹ ಶಕ್ತಿ, ತೋರಿಸ್ತಕ್ಕಂಥದ್ದು ಮತ್ತು ಇದನ್ನು ಉಂಟು ಮಾಡತಕ್ಕಂತಹ ಶಕ್ತಿ. ಇದು ಮಾಯಾ ಅಂತ ಅನ್ನೋದು ಶಕ್ತಿಯೂ ಆಯಿತು, ಒಂದು ಪ್ರದರ್ಶನವೂ ಆಯಿತು. ಈ ಮಾಯಾ ಇದು ಎರಡು ಅರ್ಥಗಳನ್ನು ಹಿಡಿದು ಮುಂದಿನ ವೇದಾಂತದಲ್ಲಿ ಈ ಮಾಯಾ ಅಂತ ಅನ್ನೋ ಪದದ ಬಳಕೆ ಇದೆ. ಇವಾಗ ರಾಮಾನುಜಾಚಾರ್ಯರ ಪ್ರಕಾರ, ಮಧ್ವಾಚಾರ್ಯರ ಪ್ರಕಾರ, ಶಂಕರಾಚಾರ್ಯರ ಪ್ರಕಾರ ಕೂಡ ಮಾಯಾ ಅಂದ್ರೆ ಶಕ್ತಿ ಅಷ್ಟೇ. ಈ ಪರಮೇಶ್ವರನ ಅನಿರ್ವಚನೀಯವಾದ ಶಕ್ತಿ ಮಾಯಾ ಅಂತ ಕರೆದಿದ್ದಾರೆ. ಅದು ಸಾಮಾನ್ಯವಾಗಿ ನಮ್ಮ ಕಲ್ಪನೆಯಲ್ಲಿ ಮಾಯಾ ಅಂದ್ರೆ ಮಿಥ್ಯಾ, ಅದು ಇಲ್ಲದೆ ಇರೋದು, ಸುಳ್ಳಾದದ್ದು. ಜಗತ್ತೆಲ್ಲ ಮಾಯೆ ಅಂದ್ರೆ ಏನು, ಜಗತ್ತೆಲ್ಲ ವಾಸ್ತವವಾಗಿ ಇಲ್ಲ. ಈ ಮಾಯಾ ಅಂತಂದ್ರೆ ಮಿಥ್ಯಾ ಅಂತ ನಾವು ಕಲ್ಪನೆ ನಮ್ಮಲ್ಲಿ ಇದೆಯಲ್ಲ, ಇದಕ್ಕೆ ವೇದಾಂತದ ಆಧಾರ ಇಲ್ಲ. ಈ ಜಗತ್ತು ಒಂದು ಮಿಥ್ಯಾ ಅಂದ್ರೆ ಅಲೀಕ, ಅದಿಲ್ಲದೆ ಇರೋದು ಅಂತನ್ನೋ ಅರ್ಥ ಇಲ್ಲ. ಈ ಮಾಯಾ ಅಂತನ್ನೋ ಮಾತಿಗೆ ಶಕ್ತಿ ಅಂತನ್ನೋ ಪದ ಒಂದು ರೂಢ ಮೂಲವಾಗಿ ಬಂದಿದೆ. ಮತ್ತು ಈ ಗೊಂದಲಕ್ಕೆ ಕಾರಣ ಇದು ಯಾತಕ್ಕೆ ಮುಖ್ಯವಾದ ಪದ ಅಂತಂದ್ರೆ, ಈ ವೇದಾಂತದಲ್ಲಿ ಈ ಹೊತ್ತು ಏನು ಮಾಯಾ ಅಂತನ್ನೋದು ಈ ರೂಢಿಯಲ್ಲಿ ಇರತಕ್ಕಂಥ ಅರ್ಥ ಅಲೀಕವಾದದ್ದು, ಅವಸ್ತುಕವಾದದ್ದು, ವಸ್ತು ಇಲ್ಲದೇ ಇರತಕ್ಕಂಥದ್ದು, ಶೂನ್ಯವಾದದ್ದು ಅಂತನ್ನೋ ಅರ್ಥ ಸಾಮಾನ್ಯವಾಗಿ ಇದೆ. ಇದು ವೇದದ ನಿರ್ವಚನದಲ್ಲೂ ಬರೋಲ್ಲ, ಗೌಡಪಾದಕಾರಿಕೆಯಲ್ಲೂ ಈ ಅರ್ಥ ಇಲ್ಲ, ಮತ್ತು ಶಂಕರಾಚಾರ್ಯರ ಭಾಷ್ಯದಲ್ಲೂ ಈ ಅರ್ಥ ಇಲ್ಲ. ಎಲ್ಲಿಂದ ಬಂತು ಈ ಅರ್ಥ? ರೂಢಮೂಲವಾಗಿ ಅದ್ವೈತ ವೇದಾಂತದಲ್ಲಂತೂ ಮಾಯಾ ಅಂತನ್ನೋ ಮಾತಿಗೆ ಮಿಥ್ಯಾ ಅಂತನ್ನೋದು ಪರ್ಯಾಯ ಪದವಾಗಿ ಉಪಯೋಗಿಸ್ತಾರೆ. ಇದು ಎಲ್ಲಿಂದ ಬಂತು? ಇದು ಈ ಪಂಚಪಾದಿಕಾಕಾರರ ಪಂಚಪಾದಿಕೆ ಅಂತ ಒಂದಿದೆಯಲ್ಲ ಸೂತ್ರ ಭಾಷ್ಯ, ಅಲ್ಲಿ ಅವರು ಏನು ಹೇಳ್ತಾರೆ, ಏಯಂ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣೇಶು ಅವಿದ್ಯಾ ಅವ್ಯಾಕೃತಂ ಮಾಯಾ ಪ್ರಕೃತಿ ನಾಮರೂಪಂ ತಮಃ ಮಹಾಸುಕ್ತಿ ಇತಿ ಬಹುಧಾ ಗೀಯತೆ ಅಂತ ಒಂದು ಮಾತು ಉಪಯೋಗಿಸ್ತಿದ್ದಾರೆ. ಅಲ್ಲಿ ಏನು ಪಂಚಪಾದಿಕಾಕಾರರು ಏನು ಹೇಳಿದ್ದಾರೆ, ಇಲ್ಲಿ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿ ಈ ಒಂದು ಯಾವುದೋ ಕ್ವಾಂಟಮ್ ಇದೆಯಲ್ಲ, ವಿ ಆರ್ ಡಿಸ್ಕಸಿಂಗ್, ಇದನ್ನ ಅವಿದ್ಯೆ ಅಂತ ಕರೀತಾರೆ, ಮಾಯಾ ಅಂತ ಕರೀತಾರೆ, ಮಹಾಸುಕ್ತಿ ಅಂತ ಕರೀತಾರೆ, ಪ್ರಕೃತಿ ಅಂತ ಕರೀತಾರೆ, ತಮಸ್ಸು ಅಂತ ಕರೀತಾರೆ, ನಾಮರೂಪ ಅಂತ ಕರೀತಾರೆ, ಇತ್ಯಾದಿಯಾಗಿ ಕರೀತಾರೆ. ಇದು ಇವರು ಎಲ್ಲಿಂದ ಯಾರು ಕರೆದಿದ್ದಾರೆ ಹೀಗೆ ಅದನ್ನ ಅವ್ರು ಏನು ಹೇಳಿಲ್ಲ. ಹೀಗೆ ಅವಿದ್ಯಾ ಅಂದ್ರೆ ಮಾಯಾ, ಅವಿದ್ಯಾ ಅಂತನ್ನೋದು ಅವ್ಯಾಕೃತ ಅಥವಾ ನಾಮರೂಪ. ಈ ನಾಮರೂಪವಾದ ಜಗತ್ತು ಮಾಯಾ. ಈ ನಾಮರೂಪವಾದ ಜಗತ್ತನ್ನು ಮಾಯಾ ಅಂತ ಎಲ್ಲಿ ಕರೆದಿದ್ದಾರೆ? ಶ್ರುತಿ ಸ್ಮೃತಿ ಇತಿಹಾಸ ಪುರಾಣೇಶು ಬಹುಧಾ ಗೀಯತೆ. ಇದನ್ನು ವಿಚಾರ ಮಾಡದೆ ಈ ಪಂಚಪಾದಿಕಾಕಾರರ ಪ್ರಕ್ರಿಯೆಯನ್ನೇ ಹಿಡಿದು ಹೇಳ್ತಾ ಇರೋ ಅದ್ವೈತದಲ್ಲಿ ಇದು ಒಂದು ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ. ಮಾಯಾ ಅಂದ್ರೆ ಅವಿದ್ಯಾ ಈಕ್ವಲೆಂಟ್ ಅಂತ. ಆಚಾರ್ಯರು ಎಲ್ಲಿ ಹೀಗೆ ಹೇಳಿಲ್ಲ. ಅವಿದ್ಯಾತ್ಮಿಕ ಬೀಜಶಕ್ತಿ ಸರ್ವಜ್ಞಸ್ಯ ಪರಮೇಶ್ವರಸ್ಯ ಮಾಯಾ ಇತ್ಯಭಿಧೀಯತೆ. ಆಚಾರ್ಯರ ಸೂತ್ರ ಅವರ 1ನೇ ಅಧ್ಯಾಯ 3ನೇ ಪಾದದಲ್ಲಿ ಎಷ್ಟನೇ ಸೂತ್ರ ಕ್ಲಿಯರ್ ಆಗಿ ಏನು ಹೇಳಿದ್ದಾರೆ ಅವರು, ಅವಿದ್ಯಾತ್ಮಿಕ ಬೀಜಶಕ್ತಿ, ಅವಿದ್ಯೆಯಿಂದ ಉಂಟಾದಂತಹ ಒಂದು ಶಕ್ತಿ ಮಾಯಾ, ಪರಮೇಶ್ವರನ ಮಾಯಾ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು 1ನೇ ಅಧ್ಯಾಯ
4ನೇ ಪಾದ 3ನೇ ಸೂತ್ರ. ತಲದೈನತ್ವಾದ ಅರ್ಥವತ್ ಅಂತನೋ ಸೂತ್ರದಲ್ಲಿ ಏನು ಹೇಳ್ತಾರೆ, ವಿದ್ಯೆಯ ತಸ್ಯಾಹ ಬೀಜಶಕ್ತೇರ್ದಾಹಾತ್ ಅವಿದ್ಯಾತ್ಮಿಕ. ಇಲ್ಲಿ ಮಾಯಾ ಅಂದ್ರೆ ಏನು ಅಂತ ಹೇಳ್ತಾರೆ. ಅವಿದ್ಯಾತ್ಮಿಕ ಹಿ ಬೀಜಶಕ್ತಿ ಅವ್ಯಕ್ತ ಶಬ್ದ ನಿರ್ದೇಶ್ಯ ಪರಮೇಶ್ವರಾಶ್ರಯ ಮಾಯಾಮಯೀ ಮಹಾಸುಷುಪ್ತಿ ಯಸ್ಯಾಂ ಸ್ವರೂಪ ಪ್ರತಿಬೋಧರಹಿತಾಃ ಶೇರತೆ ಸಂಸಾರಿಣೋ ಜೀವಾಃ. ಇದು ಆಚಾರ್ಯರ ಅಭಿಪ್ರಾಯವನ್ನ ಆಚಾರ್ಯರ ಮಾತುಗಳಲ್ಲೇ ತಿಳ್ಕೊಳ್ಳದೇ ಇರೋದ್ರಿಂದ ಎಷ್ಟು ವೇದಾಂತದಲ್ಲಿ ಗೊಂದಲ ಆಗಿದೆ ಅಂತ ಅನ್ನೋದಕ್ಕೆ. ಈ ಆಚಾರ್ಯರು ಅವಿದ್ಯೆಯೇ ಮಾಯಾ, ಮಾಯಾ ಅಂತ ಅನ್ನೋದೇ ತಮಸ್ಸು, ತಮಸ್ಸು ಅನ್ನೋದೇ ಪ್ರಕೃತಿ, ಇದೇ ನಾಮರೂಪ. ಆಚಾರ್ಯರು ಎಲ್ಲಿ ಹೇಳಲಿಲ್ಲ ಹೀಗೆ. ಪದ್ಮಪಾದರು ಪಂಚಪಾದಕಿಯಲ್ಲಿ ಹೀಗೆ ಹೇಳಿದ್ದಾರೆ. ಈ ಹೊತ್ತಿನ ವಿದ್ವಾಂಸರೆಲ್ಲ ಅದನ್ನೇ ನಂಬಿಕೊಂಡು ಅವಿದ್ಯಾ ಅಂದ್ರೂ ಒಂದೇ, ಮಾಯಾ ಅಂದ್ರೂ ಒಂದೇ. ಇಲ್ಲಿ ಆಚಾರ್ಯರು ಎಲ್ಲಿ ಈಕ್ವೇಟ್ ಮಾಡಿದ್ದಾರೆ, ತಮೇತಮೇವಂ ಲಕ್ಷಣಂ ಅಧ್ಯಾಸಂ ಪಂಡಿತ ಅವಿದ್ಯೇತಿ ಮನ್ಯಂತೆ. ಅಧ್ಯಾಸ ಭಾಷ್ಯದಲ್ಲಿ ಅಧ್ಯಾಸ ಅನ್ನೋದನ್ನ ಅವಿದ್ಯೆ ಅಂತ ಪಂಡಿತರು ಕರೆಯುತ್ತಾರೆ. ಸಾಮಾನ್ಯ ಜನರಿಗೆ ಯಾವುದು ಅಧ್ಯಾಸವಾಗಿ ಇರುತ್ತೋ ಅದು ಪಂಡಿತರ ಪಾಲಿಗೆ ಅವಿದ್ಯಾ ಅಂತ ಕರೀತಾರೆ. ಅವಿದ್ಯಾ ಅಂತ ಅನ್ನೋ ಮಾತಿಗೆ ಅಧ್ಯಾಸ ಅಂತ ಅನ್ನೋದು ಪರ್ಯಾಯ. ಆದರೆ ಈ ಪರ್ಯಾಯ, ಈಕ್ವೇಷನ್ ಡಸ್ ನಾಟ್ ಪ್ರೊಸೀಡ್ ಎನಿ ಫರ್ದರ್, ಅಲ್ಲಿಗೆ ನಿಂತು ಹೋಯಿತು. ಇಲ್ಲಿ ಮಾಯಾ ಅಂತ ಅನ್ನೋ ನಿರ್ವಚನ ಏನ್ ಮಾಡ್ತಾರೆ, ಇದು ಒಂದು ಅವಿದ್ಯೆಯೇ ಮಾಯಾ ಅಂತ ಅಂದುಕೊಂಡ್ರು ಒಂದು ತಪ್ಪು, ದಿ ಪೋಸ್ಟ್ ಶಂಕರ ಅದ್ವೈತ. ಎರಡನೇದೇನು, ಇದಕ್ಕೆ ಒಂದು ಕಾರ್ಯಕಾರಣ ಸಂಬಂಧವನ್ನು ಹೇಳಿ, ಒಂದು ಅವಿದ್ಯಾ ಅಂತ ಒಂದಿದೆ, ಅದು ಕಾರಣವಾಯಿತು. ಮಾಯಾ ಅಂತ ಒಂದು ಬರುತ್ತೆ, ಕಾರ್ಯವಾಯಿತು. ಮಾಯಾ ಅಂತ ಅನ್ನೋದರಿಂದ ನಾಮರೂಪ ಅಂತ ಬರುತ್ತೆ, ನಾಮರೂಪ ಕಾರ್ಯವಾಯಿತು. ಮಾಯಾ ಅಂತ ಅನ್ನೋದು ಕಾರಣವಾಯಿತು. ಈ ಕಾರ್ಯಕಾರಣ ಸಂಬಂಧವನ್ನು ಎಲ್ಲದಕ್ಕೂ ಹೇಳ್ತಾ ಹೋಗೋದು. ಈ ಗೌಡಪಾದಕಾರಿಕೆಯಲ್ಲಿ ಇಲ್ಲಿವರೆಗೂ ನಾವು ನೋಡಿದ್ವಲ್ಲ, ಕಾರ್ಯಕಾರಣ ಭಾವ ಹೊಂದೋಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲಿ ಅವಿದ್ಯೆ ಮಾಯಾ ಕಾರ್ಯಕಾರಣ ಸಂಬಂಧವನ್ನು ಹೇಳುವ ಹಾಗಿಲ್ಲ. ನಾವು ಈ ಕಾರ್ಯಕಾರಣ ಸಂಬಂಧ ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲಿರತಕ್ಕಂಥ ಅವಿದ್ಯೆಗೆ ಸೇರುತ್ತೆಯೇ ವಿನಃ ಅದಕ್ಕೆ ಹಿಂದೆ ಅಥವಾ ಅದರ ಆಮೇಲೆ ಸೇರ್ತಕ್ಕಂಥದ್ದಲ್ಲ. ಈ ಕಾರ್ಯಕಾರಣ ಸಂಬಂಧವನ್ನು ಹೇಳೋದ್ರಲ್ಲಿ ಏನು, ಮಾಯಾ ಅಂತನ್ನೋದು ಕಾರಣ ಮಾತ್ರ ಅಲ್ಲ, ಕಾರ್ಯ. ನಾಮರೂಪ ಜಗತ್ತು, ಮಾಯಾ ಅದಕ್ಕೆ ಕಾರಣ. ಜಗತ್ತಿಗೆ ಮಾಯಾ ಅಂತ ಅನ್ನೋದು ಕಾರಣ ಅಂತೇಳಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಲ್ಲಭಾಚಾರ್ಯರು, ನಿಂಬಾರಕರು ಎಲ್ಲರೂ ಒಪ್ಕೊಳ್ತಾರೆ. ಮಾಯಾ ಅಂದ್ರೇನು, ಪರಮೇಶ್ವರನ ಅನಿರ್ವಚನೀಯವಾದ ಶಕ್ತಿ, ಅವನ ಸಂಕಲ್ಪದಿಂದ ಎಲ್ಲವೂ ಉಂಟಾಯಿತು. ಇದನ್ನು ಎಲ್ಲ ಭಾಷ್ಯಕಾರರು ಒಪ್ಪಿಕೊಳ್ತಾರೆ. ಈ ಒಂದು ಶಕ್ತಿಯಿಂದ ಜಗತ್ತು ಬಂತು. ಇದು ಕಾರಣಕ್ಕೆ ಪರಮೇಶ್ವರ, ಇಲ್ಲಿ ಆಚಾರ್ಯರು ಹೇಳ್ತಾರಲ್ಲ ಪರಮೇಶ್ವರಾಶ್ರಯ, ಇಲ್ಲಿ ಮಾಯಾ ಅಂತ ಅವ್ರು ಹೇಳೋದು. ಇದನ್ನು ಎಕ್ಸ್ಪ್ಲೇನ್ ಮಾಡೋದು. ಈಗ ಯಾವುದು ಮಾಯೆಯಿಂದ ಬಂದಿದೆಯೋ, ಮಾಯೆಯಿಂದ ಬಂದದ್ದೂ ಕೂಡ ಮಾಯೆಯೇ. ಅಂದ್ರೆ ಏನು, ಈ ಮಾಯಾ ಅಂತ ಅನ್ನೋದು ಕಾರಣ ಮಾತ್ರ ಅಲ್ಲ, ಅವಿದ್ಯಾ ಅಂತ ಅನ್ನೋದು ಕಾರಣ ಮಾತ್ರ ಅಲ್ಲ, ಅದರಿಂದ ಯಾವುದು ಬಂದಿದೆಯೋ ಅದೂ ಕೂಡ ಅವಿದ್ಯೆ. ಅಂದ್ರೆ ಅವಿದ್ಯೆಗೆ ಫಲವತ್ವಾನೂ ಒಂದು. ಜಗತ್ತು ಹೊರಗಡೆ ಇದ್ರೆ ಜಗತ್ತು ಮಾಯೆ, ಜಗತ್ತಿಗೆ ಕಾರಣ ಮಾಯೆ ಅಂತ ಅನ್ನೋದು ಬೇರೆ. ಅದನ್ನ ಯಾರು ವಿವಾದ ಮಾಡ್ತಾ ಇಲ್ಲ. ಈ ಕಾರಣದಿಂದ ಬಂದಂತಹ ಜಗತ್ತೂ ಕೂಡ ಮಾಯೆಯೇ. ಇದು ಆಚಾರ್ಯರು ಎಲ್ಲಿ ಹೇಳಲಿಲ್ಲ. ಆಚಾರ್ಯರು ಇದನ್ನ, ಆಚಾರ್ಯರು ಅಧ್ಯಾಸ ಕೂಡ ಏನು ಹೇಳ್ತಾರೆ ಅವರು, ಈ ಜಗತ್ತು ಕಾಣ್ತಾ ಇದೆಯಲ್ಲ ಇದು ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಹೇಳಿದ್ರು. ನೈಸರ್ಗಿಕ ಅಂದ್ರೆ ಏನು, ಪ್ರತ್ಯಕ್ ಚೈತನ್ಯ ಸತ್ತಾಧೀನ, ಅಂದ್ರೆ ಹೊರಗಡೆಯ ವಸ್ತುವನ್ನು ಅವಲಂಬಿಸದೆ ತನ್ನ ಆತ್ಮ ಪ್ರತೀತಿಯನ್ನೇ ಅವಲಂಬಿಸಿರತಕ್ಕಂತಹದ್ದು ನೈಸರ್ಗಿಕ, ನ್ಯಾಚುರಲ್. Natural is what is inherent in one individual and what is not derived or cultivated
ಆರ್ ಗಾಟ್ ಫ್ರಮ್ ಸಮ್ ಅದರ್ ಸೋರ್ಸ್. ಇದು ನೈಸರ್ಗಿಕ. ನೈಸರ್ಗಿಕ ತನ್ನಲ್ಲಿಯೇ ಇರೋದು. ಪ್ರತ್ಯಕ್ ಚೈತನ್ಯ ಸತ್ತಾಧೀನ, ತನ್ನ ಒಳಗಿರತಕ್ಕಂತಹ ಚೈತನ್ಯವನ್ನೇ ಅವಲಂಬಿಸಿ ಇರತಕ್ಕಂತಹದ್ದು ನೈಸರ್ಗಿಕ. ಇಲ್ಲಿ ನೈಸರ್ಗಿಕ ಅಯಂ ಲೋಕ ವ್ಯವಹಾರ. ಈ ಲೋಕದ ವ್ಯವಹಾರ ಎಲ್ಲ ಒಳಗಿಂದ ಬಂದದ್ದೇ ವಿನಃ ಹೊರಗಿನಿಂದ ಬಂದದ್ದಲ್ಲ. ಆಚಾರ್ಯರದ್ದು ಮಾತಿದು. ಈ ಅಧ್ಯಾಸ ಭಾಷ್ಯದಲ್ಲಿ ಆಚಾರ್ಯರು ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಲೋಕವ್ಯವಹಾರ ನೈಸರ್ಗಿಕ ಅಂತನ್ನುವ ಮಾತಿನಲ್ಲಿ ಏನು ಅರ್ಥ ಇದೆ? ಆತ್ಮನಿಂದಲೇ ಹೊರಗೆ ಬಂದದ್ದು ಲೋಕವ್ಯವಹಾರ. ಆತ್ಮ ಯಥಾರ್ಥವಾದರೆ ಲೋಕವ್ಯವಹಾರ ಅಯಥಾರ್ಥವಾಗೋದು ಹೇಗೆ? ಆ ನೈಸರ್ಗಿಕ ಅಂತನ್ನೋ ಮಾತಿಗೆ ಬಲ ಏನು ಅಂತ ನೋಡ್ಬೇಕು ನಾವು. ಒಂದು ಪದಶಕ್ತಿ ಅಂತಿದೆಯಲ್ಲ, ಆಚಾರ್ಯರು ಯಾಕೆ ನೈಸರ್ಗಿಕ ಅಂತ ಯಾಕೆ ಉಪಯೋಗಿಸಿದ್ದಾರೆ? ಲೋಕವ್ಯವಹಾರ ಅಂತ ಅಷ್ಟೇ ಹೇಳ್ಬಹುದಾಗಿತ್ತು. ಲೋಕವ್ಯವಹಾರ, ಲೋಕದಲ್ಲಿ ವ್ಯವಹಾರ ಅಹಮಿದಂ ಮಮೇದಂ, ಇದು ನಾನು, ಇದು ನನ್ನದು, ದೇಹ ನನ್ನದು, ಇದು ಲೋಕವ್ಯವಹಾರ ಅಂತಂದಿದ್ರು ಸಾಕಾಗಿತ್ತು. ಆಚಾರ್ಯರು ಅಷ್ಟು ಹೇಳಿದೆ ನೈಸರ್ಗಿಕೋಯಂ ಲೋಕವ್ಯವಹಾರ ಅಂತ ಹೇಳಿದರು. ನೈಸರ್ಗಿಕವಾಗಿ ಇರತಕ್ಕಂಥದ್ದು. ನೈಸರ್ಗಿಕ ಅಂದ್ರೆ ಏನು? ನಿಸರ್ಗ ಸಿದ್ಧವಾದದ್ದು ನೈಸರ್ಗಿಕ. ಇಲ್ಲಿ ನಿಸರ್ಗ ಅಂದ್ರೆ ಏನು? ಆತ್ಮ. ಆತ್ಮ ಅಂದ್ರೆ ಪ್ರತ್ಯಕ್ ಚೈತನ್ಯ. ಈ ಪ್ರತ್ಯಕ್ ಚೈತನ್ಯ ಸತ್ತಾಧೀನ ನೈಸರ್ಗಿಕ. ಇದರ ಪಂಚವಾದಿಕಾರರು ಇದೇ ಅರ್ಥವನ್ನು ಹೇಳಿದ್ದಾರೆ. ಲೋಕವ್ಯವಹಾರ ಅಂತ ನೋಡಿದ್ರೆ ಮನುಷ್ಯೋಹಂ ಇತಿ ಲೋಕವ್ಯವಹಾರ ಅಂತ ಹೇಳಿದ್ದಾರೆ. ಇಲ್ಲಿ ನೈಸರ್ಗಿಕ ಅಂತನ್ನೋ ಮಾತಿಗೆ ಯಾವುದು ಲೋಕವ್ಯವಹಾರ ಇದೆಯೋ ಇದು ಆತ್ಮನ ವ್ಯವಹಾರವೇ. ನೈಸರ್ಗಿಕ ಅಯಂ ಲೋಕವ್ಯವಹಾರ. ಆದ್ರೆ ಇದು ಪರಮಾರ್ಥ ಅಲ್ಲ. ಯಾಕೆ ಪರಮಾರ್ಥ ಅಲ್ಲ? ಇದೇ ವಾಕ್ಯದ ಹಿಂದೆ ಏನು ಹೇಳಿದ್ದಾರೆ? ಇಲ್ಲಿ ಆ ಒಂದು ಕಾಂಟೆಕ್ಸ್ಟ್ ಅನ್ನ ನಾವು ಮಾಡಿದ್ರೆ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಅಹಮಿದಂ ಮಮೇದಂ ಅಂತ ಹಿಂದೆ ಯಾವ ಪದವನ್ನ ಆಚಾರ್ಯರು ಉಪಯೋಗಿಸಿದ್ದಾರೆ? ಸತ್ಯ ನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಸತ್ಯಾನೃತೆ ಮಿಥುನೀಕೃತ್ಯ, ದಿಟವಾಗಿರೋದನ್ನು ಇಲ್ಲದೇ ಇರೋದನ್ನು ಸೇರಿಸಿ. ಲೋಕವ್ಯವಹಾರ ಅಂದ್ರೆ ಜಗತ್ತು ನಾಮರೂಪ. ಅಂದ್ರೆ ಈ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಸತ್ಯವೂ ಇದೆ, ಅನೃತವೂ ಇದೆ. ಸತ್ಯ ಅಂತ ಅನ್ನೋದು ಯಾವುದೋ ಪರಮೇಶ್ವರಾಶ್ರಯ ಮಾಯಾಶಕ್ತಿ. ಅದು ಜಗತ್ತು ಅಲಿಕ ಮಿಥ್ಯ ಅಂತ ಆಗೋಲ್ಲ. ಸತ್ಯ ಅನೃತೆ ಮಿಥುನೀಕೃತ್ಯ. ಕೇವಲ ಕೇವಲ ಅನೃತ ಅಂತ ಆಚಾರ್ಯರು ಹೇಳಲಿಲ್ಲ. ಲೋಕವ್ಯವಹಾರದಲ್ಲಿ ಸತ್ಯಾನೃತೆ ಮಿಥುನೀಕೃತ್ಯ ಎರಡನ್ನೂ ಸೇರಿಸಿ, ಸತ್ಯವಾದದ್ದು ಆತ್ಮ, ಅನೃತವಾದದ್ದು ಅನಾತ್ಮನಲ್ಲಿ ದೇಹದಲ್ಲಿ ಆತ್ಮ ಅಂತನ್ನೋದು ಅಲ್ಲಿ ಅನೃತ. ಆತ್ಮನನ್ನು ನಿರಾಕರಣೆ ಮಾಡಿ ಜಗತ್ತು ಅಂತಿಲ್ಲ. ಆದ್ರಿಂದಲೇ ಅವ್ರು ಏನು ಹೇಳ್ತಾರೆ? ಈ ಜಗತ್ತು ಅಂತನ್ನೋ ಜಗತ್ ಅಧ್ಯಾಸದ ವಿಷಯ ಹೇಳ್ತಾ ಮಾಯಾ ಅಂತನ್ನೋ ಮಾತನ್ನು ಎತ್ತೋಲ್ಲ ಅಲ್ಲಿ ಅವರು. ಇಡೀ ಅಧ್ಯಾಸ ಭಾಷ್ಯದಲ್ಲಿ ಆಚಾರ್ಯರು ಮಾಯಾ ಅಂತನ್ನೋ ಮಾತನ್ನು ಬೇರೆ ಬಿಟ್ಟಿದ್ದಾರೆ. ಈ ಅಧ್ಯಾಸ ಅಂತನ್ನೋ ಮಾತಿನಲ್ಲಿ ಲೋಕವ್ಯವಹಾರ ಏನಿದೆಯೋ ಈ ಲೋಕವ್ಯವಹಾರ ಅನರ್ಥ ಹೇತೋ ಪ್ರಹಾಣಾಯ ಅಂತನ್ನೋ ಮಾತು ಅಧ್ಯಾಸ ಭಾಷ್ಯ ಮುಗಿಸ್ತಾ ಹೇಳ್ತಾರೆ. ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಸರ್ವೇ ವೇದಾಂತ ಆರಭ್ಯಂತೆ. ಈಗ ಅಧ್ಯಾಸ ಭಾಷೆ ಮುಗಿಸ್ತಾರವರು. ಮುಗಿಸೋವಾಗ ಏನು ಹೇಳ್ತಾರೆ? ಈ ಲೋಕವ್ಯವಹಾರ ಇದೆಯಲ್ಲ, ಇದು ಯಾರೋ ಮಾಯಾವಿ ಏನೋ ಮಾಡಿದ ಹಾಗೆ ಯಾರಿಗೋ ಏನೋ ತೊಂದರೆಯನ್ನು ಉಂಟು ಮಾಡತಕ್ಕಂಥದ್ದಲ್ಲ. ಮಾಯಾವಿ ಒಂದು ಹಾವನ್ನ ಒಂದು ಮಾಯೆಯಿಂದ ಉಂಟು ಮಾಡಿದ್ರೆ ಆ ಹಾವು ಯಾರನ್ನೂ ಕಚ್ಚೋಲ್ಲ, ಅದು ಕಚ್ಚಿ ಯಾರೂ ಸಾಯೋಲ್ಲ, ಅದು ಅನರ್ಥ ಅಲ್ಲ. ಆದ್ರೆ ಜಗತ್ತಿನ ಅನರ್ಥ ಇದೆ. ಕಾಮ ಕ್ರೋಧ ಇತ್ಯಾದಿಗಳಿಂದ ದೇಹವನ್ನೇ ಆತ್ಮ ಅಂತನ್ನೋದ್ರಿಂದ ಅಹಮಿದಂ ಮಮೇದಂ ಅಂತನ್ನೋ ಭಾಷೆಯಿಂದ ಅನರ್ಥ ಅಂತ ಒಂದಿದೆ. ಆದ್ರಿಂದ ತಸ್ಯ ಅನರ್ಥ ಹೇತೋ, ಈ ಅನರ್ಥಕ್ಕೆ ಕಾರಣವಾದದ್ದು ಅವಿದ್ಯ. ಸೊ ಜಗತ್ತು ಅನರ್ಥ ಅಂತ ನಾವು ಅಂದುಕೊಂಡ್ರೆ ಅನರ್ಥ ದಿಟವಾದದ್ದು. ಅನರ್ಥ ಹೇತೋ ಪ್ರಹಾಣಾಯ, ಈ ಅಧ್ಯಾಸವನ್ನು ಹೊಡೆಯಬೇಕು, ಅವಿದ್ಯೆಯನ್ನ ತೊಲಗಿಸಬೇಕು ಅಂತನ್ನೋದಕ್ಕೆ ಒಂದು ಕಾರಣ ಇದೆ. ನಾಟ್ ಫಾರ್ ಇಂಟೆಲೆಕ್ಚುಯಲ್ ಸ್ಯಾಟಿಸ್ಫ್ಯಾಕ್ಷನ್. ಈ ಜಗತ್ತು ಅಂತನ್ನೋದು ದಿಟವಾಗಿದೆ,
ದಿಟವಾಗಿರೋದನ್ನ, ದಿಟವಾಗಿಲ್ಲದೆ ಇರೋದನ್ನ ನಾವು ಸೇರಿಸಿ ದಿಟವಾಗಿರೋದನ್ನ ಮರಿತೀವಿ, ಅನೃತವಾದದ್ದನ್ನು ಮೇಲೆ ಕಾಣಿಸ್ಕೊಳ್ತೀವಿ. ಇದು ಅನರ್ಥ. ಅನರ್ಥ ಅಂದ್ರೆ ಅರ್ಥಾಂತರ. ಅರ್ಥ ಇಲ್ಲದೆ ಇರೋದನ್ನ, ಅಂದ್ರೆ ಅರ್ಥ ಅಂದ್ರೆ ವಸ್ತು, ವಸ್ತುವಲ್ಲದೆ ಇರೋದನ್ನ ವಸ್ತು ಅಂತ ಪರಿಗಣನೆ ಮಾಡೋದು ಅನರ್ಥ. ಅನರ್ಥ ಇದು ಎಲ್ಲಿ ಬಂತಿದು? ಅಧ್ಯಾಸದಿಂದ ಬಂತು. ಅಧ್ಯಾಸ ಅಂದ್ರೆ ಏನು? ಇತರೇತರ, ಒಂದರಿಂದ ಒಂದು, ಸತ್ಯವಾದದ್ದನ್ನು ಅನೃತದಿಂದ, ಅನೃತವಾದದ್ದನ್ನು ಸತ್ಯದಿಂದ ನಾವು ಸೂಪರ್ ಇಂಪೋಸ್ ಮಾಡಿದ್ರೆ ಅಧ್ಯಾಸ ಅಂತ ಆಯಿತು. ಇತರೇತರ ಅಧ್ಯಾಸ, ಪರಸ್ಪರ ಅಧ್ಯಾಸ ಅಂತೆಲ್ಲ ಮಾತುಗಳನ್ನು ಆಚಾರ್ಯರು ಉಪಯೋಗಿಸ್ತಾರೆ. ಹೀಗೆ ಈ ಅನರ್ಥ ಪ್ರಹಾಣಾಯ ಅಂತ ನಾವು ಮಾತು ಆಚಾರ್ಯರು ಉಪಯೋಗಿಸಿರೋದ್ರಿಂದ ಜಗತ್ತನ್ನು ಮಿಥ್ಯಾ ಅಂತ ಹೇಳೋದಕ್ಕೆ ಯಾವ ಕಾರಣವೂ ಇಲ್ಲ. ಜಗತ್ತು ಮಿಥ್ಯಾ ಆದರೆ ಸಾಧನೆಗೆ ಅವಕಾಶವೇ ಇಲ್ಲ. ಎಲ್ಲಿ ಅನರ್ಥ ಬಂತು? ಮಿಥ್ಯಾರೂಪವಾದ ಜಗತ್ತಲ್ಲಿ ಯಾವ ಪಾಪ ಇದೆ, ಯಾವ ಪುಣ್ಯ ಇದೆ? ಆಚಾರ್ಯ ಸ್ಪಷ್ಟವಾಗಿ ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಸರ್ವೇ ವೇದಾಂತ ಆರಭ್ಯಂತೆ. ಸೊ ದಿ ರಿಯಾಲಿಟಿ ಆಫ್ ದಿ ವರ್ಲ್ಡ್ ಕಾಂಟ್ ಬಿ ಡಿಸ್ಮಿಸ್ಡ್. ಆಚಾರ್ಯರು ಅದನ್ನು ಪರಿಗಣನೆ ಮಾಡಿ ಇದು ಲೋಕವ್ಯವಹಾರ, ಲೋಕವ್ಯವಹಾರದಲ್ಲಿ ಸತ್ಯ ಅಂತ ಅನ್ನೋ ಪಾಲು ಇದೆ, ಅನೃತ ಅಂತ ಅನ್ನೋದು ಇದೆ. ಈ ಜಗತ್ತು ಕಾಣುವ ಹಾಗೆ ಸತ್ಯವಾದದ್ದು ಅಂತ ಯಾವ ಆಚಾರ್ಯರು ಹೇಳ್ತಾರೆ? ಈ ರಾಮಾನುಜಾಚಾರ್ಯರು ಹೇಳೋರು ಎಲ್ಲರಿಗೂ ವಿರಕ್ತಿ ಅಂತ ಒಂದು ಬೇಕಲ್ಲ, ಆತ್ಮ ಅನಾತ್ಮ ವಿವೇಕ ಅಂತ ಎಲ್ಲ ಆಚಾರ್ಯರು ಹೇಳಬೇಕಲ್ಲ, ಅಥವಾ ಜಗತ್ತಿನ ಭೋಗ ಅಂತ ಅನ್ನೋದನ್ನು ಬಿಡಬೇಕು ಅಂತ ಎಲ್ಲರೂ ಹೇಳ್ತಾರಲ್ಲ. ಅಂದ್ರೆ ಏನು? ಜಗತ್ತಿನಲ್ಲಿ ಸತ್ಯವಾದ ಅಂಶವೂ ಇದೆ, ಅನೃತವಾದ ಅಂಶವೂ ಇದೆ. ಆಚಾರ್ಯರೇ ಹೇಳಿದ್ದಾರೆ. ಬೇರೆ ಆಚಾರ್ಯರು ಹೇಳೋದಕ್ಕೆ ಮೊದಲೇ ಆಚಾರ್ಯರು ಸತ್ಯಾನೃತೆ ಮಿಥುನೀಕೃತ್ಯ ಇದನ್ನ ಸಾಮಾನ್ಯವಾಗಿ ಮರೀತಾರೆ. ಯಾಕೆ ಮರೀತಾರೆ? ಯೋಗ ವಾಸಿಷ್ಠದ ಬಲ ಬಂದು, ಈ ದಕ್ಷಿಣಾಮೂರ್ತಿ ಸ್ತೋತ್ರದಂತಹ ಸ್ತೋತ್ರಗಳು ಬಂದು ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ, ಎಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಎಲ್ಲಿ ಈ ಅಭಿಪ್ರಾಯ ಇದೆ? ಇದನ್ನು ಯಾರೋ ಶಂಕರಾಚಾರ್ಯರು ಮಾಡಿದ್ರು, ಸುರೇಶ್ವರಾಚಾರ್ಯರು ಭಾಷೆ ಬರೆದ್ರು, ಒಂದು ಓದಿದ್ದೆ, ಪುಸ್ತಕಗಳು ಬರೆದಿದ್ದೆ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ, ಕನ್ನಡಿಯಲ್ಲಿ ತೋರಿಸಿದ ಹಾಗೆ ಎಲ್ಲಿ ಆಚಾರ್ಯರು ಎಲ್ಲಿ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ? ಅದನ್ನ ಸತ್ಯಾನೃತೆ ಮಿಥುನೀಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಸರ್ವಲೋಕ ಪ್ರತ್ಯಕ್ಷ ಅಂತ ಮಾತಾಡಿದ್ದಾರೆ. ಸರ್ವಲೋಕ ಪ್ರತ್ಯಕ್ಷ, ಈ ಜಗತ್ತನ್ನ ದರ್ಪಣ ದೃಶ್ಯಮಾನ ನಗರಿ ಅಂತ ಹೇಗೆ ಹೇಳೋದು? ಸರ್ವಲೋಕ ಪ್ರತ್ಯಕ್ಷ, ಅನರ್ಥ ಹೇತು, ಹೀಗೆಲ್ಲ ವಿಶೇಷಣಗಳನ್ನು ಹೇಳಿರೋದ್ರಿಂದ ಇಲ್ಲಿ ಈ ಅಧ್ಯಾಸ ಅಂತನ್ನೋದು ಈ ಆತ್ಮನಲ್ಲಿ ಅನಾತ್ಮ ಏನು ಹೇಳ್ತಾರೆ, ದೇಹಾದಿಷು ಅನಾತ್ಮಸು ಅಹಂ ಆತ್ಮ ಇತಿ ಬುದ್ಧಿ ಅವಿದ್ಯಾ ಇತಿ ಅಂತ ಆಚಾರ್ಯರು ಮುಂದೆ ಹೀಗೆ ದೇಹವೇ ಮೊದಲಾದದ್ದರಲ್ಲಿ ನಾನು ಆತ್ಮ ಅಂದುಕೊಳ್ಳೋದು ಅಧ್ಯಾಸ. ನಾನು ದೇಹ, ಈ ವಸ್ತುಗಳೆಲ್ಲ ನನ್ನದು, ಈ ಅಹಂಕಾರ ಮಮಕಾರಗಳಿದೆಯಲ್ಲ ಇದು ಅಧ್ಯಾಸ. ಆತ್ಮನೂ ಅಧ್ಯಾಸವಲ್ಲ, ಜಗತ್ತೂ ಅಧ್ಯಾಸವಲ್ಲ. ಈ ಆತ್ಮನಿಗೂ ಜಗತ್ತಿಗೂ ಪರಸ್ಪರವಾಗಿ ಇರತಕ್ಕಂತಹದ್ದು ಅಧ್ಯಾಸ. ಈ ಮುಂದಿನ ಇವರು ಶಂಕರಾದ್ವೈತಿಗಳು ಒಂದು ಕರ್ಕೊಳ್ಳೋರು ಏನು ಹೇಳ್ತಾರೆ, ಈ ಅಧ್ಯಾಸ ಅಂತನ್ನೋ ಮಾತಿನಲ್ಲಿ ಕ್ರಿಯೆ ಮಾತ್ರ ಅಲ್ಲ, ಅಧ್ಯಸ್ಥವಾದದ್ದೂ ಕೂಡಿಕೊಳ್ಳುತ್ತೆ. ದೇಹವೂ ಅಧ್ಯಾಸವೇ. ಈ ಆಚಾರ್ಯರ ಅಭಿಪ್ರಾಯದಲ್ಲಿ ಏನು, ದೇಹ ಇದೆ, ದೇಹವನ್ನ ಆತ್ಮ ಅಂತ ಅಂದುಕೊಳ್ಳೋದು ಅಧ್ಯಾಸ. ದೇಹ ಅಧ್ಯಾಸವಲ್ಲ, ದೇಹ ವಾಸ್ತುವಾದದ್ದೇ. ಅಹಂ ಇದಂ ಮಮೇದಂ ಇತಿ, ನಾನು ದೇಹ, ನನ್ನದು ಇವೆಲ್ಲ ಅಂದುಕೊಳ್ಳೋದು ಇದು ಅಧ್ಯಾಸ. ಅಧ್ಯಾಸ ಅಂತ ಅನ್ನೋದು ಬರೀ ಕ್ರಿಯೆ. ಅಧ್ಯಾಸ ಈಸ್ ಅನ್ ಆಪರೇಷನ್, ಇಟ್ಸ್ ಅ ಫಂಕ್ಷನ್. ಅಧ್ಯಾಸ ಇಸ್ ನಾಟ್ ಎ ಥಿಂಗ್, ಅದು ವಸ್ತು ಅಲ್ಲ. ಈಗಿನ ಅದ್ವೈತಿಗಳು ಏನು ಹೇಳ್ತಾರೆ, ಅಧ್ಯಾಸ ಅಂತ ಜಗತ್ತೆಲ್ಲ ಅಧ್ಯಾಸ ಅಂದ್ರೆ ಅಧ್ಯಸ್ಥವಾದದ್ದೆಲ್ಲ ಅಧ್ಯಾಸ, ದೇಹವೂ ಅಧ್ಯಾಸ, ಈ ಹೊರಗಿನ ಬಾಹ್ಯ ಪ್ರಪಂಚವೂ ಅಧ್ಯಾಸ. ಇದು ಶೂನ್ಯವಾದದ್ದು. ಇದು ವಿಜ್ಞಾನವಾದ ಅಂತ ಏನು ಇಲ್ಲ ಗೌಡಪಾದಕಾರಿಕೆಯಲ್ಲಿ ಹೇಳಿದವು, ಇದು ಶೂನ್ಯವಾದಗಳ ಮತ ಇದು. ಆದ್ದರಿಂದ ವೇದಾಂತ ದೇಶಕರು ಇದನ್ನ ಪ್ರಚ್ಛನ್ನ ಬೌದ್ಧ ಅಂತ ಕರೆದಿದ್ದಲ್ಲಿ ಏನು ತಪ್ಪಿಲ್ಲ. ವಿಜ್ಞಾನವಾದಿಗಳ ಮಾತನ್ನೇ ಇವರು ಹೇಳ್ತಾ ಇದ್ದಾರೆ. ಆದರೆ ಆಚಾರ್ಯರು ಈ ಮಾಯಾ ಅಂತನ್ನೋ ಮಾತಿಗೂ ಅವಿದ್ಯಾ ಅಂತನ್ನೋ ಮಾತಿಗೂ ವ್ಯತ್ಯಾಸವನ್ನು ಹೇಳ್ತಾರೆ. ಅವಿದ್ಯಾ ಅಂತನ್ನೋದು ಬೇರೆ, ಮಾಯಾ ಅಂತನ್ನೋದು ಬೇರೆ.
ಇಲ್ಲಿ ಏನು ಹೇಳ್ತಾರೆ, ಅವಿದ್ಯಾತ್ಮಿಕಾ ಹಿ ಬೀಜಶಕ್ತಿ ಅವ್ಯಕ್ತ ಶಬ್ದ ನಿರ್ದೇಶ್ಯ ಪರಮೇಶ್ವರಾಶ್ರಯ ಮಾಯಾಮಯಿ ಮಹಾಸುಷುಪ್ತಿ. ಇದನ್ನು ಅವಿದ್ಯಾತ್ಮಿಕ ಅಂತ ಕರೆದಿದ್ದಾರೆ. ಅವಿದ್ಯೆಯೇ ಆತ್ಮವಾಗಿ ಉಳ್ಳ, ಅವಿದ್ಯೆಯೇ ಸ್ವರೂಪದಲ್ಲಿ ಉಳ್ಳ ಶಕ್ತಿ. ಅಂದ್ರೆ ಅವಿದ್ಯೆ ತಾನಾಗಿ ಎಲ್ಲ ಏನನ್ನೂ ಮಾಡೋಲ್ಲ. ಅವಿದ್ಯಾತ್ಮಿಕ ಹಿ, ಇಲ್ಲಿ ಅವಿದ್ಯಾ ಹಿ ಅಂತ ಅಷ್ಟೇ ಹೇಳ್ಬಿಟ್ಟಿದ್ರೆ ಅವಿದ್ಯೆ ಮಾಯ ಅಂತ ಪಂಚಪಾದಿಕಾಚಾರ್ಯರು ಹೇಳೋ ಹಾಗೆ ಅಥವಾ ಈಗಿನ ಅದ್ವೈತಿಗಳು ಹೇಳೋ ಹಾಗೆ ಹೇಳ್ಬಿಡ್ಬೋದಾಗಿತ್ತು. ಆಚಾರ್ಯರು ಹೇಳಲಿಲ್ಲ, ಅವಿದ್ಯಾತ್ಮಿಕ ಅಂತ ಕರೆದಿದ್ದಾರೆ. ಆತ್ಮ ಅಂದ್ರೆ ಸ್ವರೂಪ, ಆತ್ಮ ಹಿ ಸ್ವರೂಪಂ. ಅವಿದ್ಯಾತ್ಮಿಕ, ಈ ಮಾಯಾ ಅಂತ ಒಂದು ಇದೆಯಲ್ಲ, ಇದರ ಸ್ವರೂಪದಲ್ಲಿ ಏನಿದೆ ಅವಿದ್ಯೆ ಅಂತಿದೆ. ಸ್ವರೂಪದಲ್ಲಿ ಅವಿದ್ಯೆ ಇದೆ. ಇದು ಆತ್ಮಿಕ ಅಂತ ಅನ್ನೋ ಮಾತ್ರದಿಂದ ಅವಿದ್ಯೆ ಅಲ್ಲದೆ ಬೇರೆ ಇನ್ನೇನೋ ಇದರಲ್ಲಿ ಇದೆ. ಇದು ಅವಿದ್ಯೆಯಲ್ಲಿ ಮಾಯಾ ಅಂತಿಲ್ಲ, ಮಾಯೆಯಲ್ಲಿ ಅವಿದ್ಯೆ ಇದೆ. ಅವಿದ್ಯೆ ಜೊತೆಗೆ ಪ್ಲಸ್ ಸಮಥಿಂಗ್, ಅವಿದ್ಯಾ ಪ್ಲಸ್ ಫ್ಯಾಕ್ಟರ್ ಅಲ್ಲಿದೆ. ಅವಿದ್ಯಾತ್ಮಿಕ ಈ ಏನು ಬೀಜಶಕ್ತಿ, ಇಟ್ಸ್ ಎ ಕ್ರಿಯೇಟಿವ್ ಪವರ್. ಈ ಒಂದು ಬೀಜ ಅಂತಂದ್ರೆ ನಾಮರೂಪಾತ್ಮಕವಾದ ಜಗತ್ತನ್ನ ಉಂಟು ಮಾಡತಕ್ಕಂಥ ಒಂದು ಶಕ್ತಿ, ಬೀಜಶಕ್ತಿ. ಅವ್ಯಕ್ತ ಶಬ್ದ ನಿರ್ದೇಶ್ಯ. ಸಾಂಖ್ಯರು ಯಾವುದನ್ನು ಅವ್ಯಕ್ತ ಅಂತ ಕರೀತಾರೆಯೋ ಅದು ಅವ್ಯಕ್ತ ಶಬ್ದ ನಿರ್ದೇಶ್ಯ. ಸೊ ಮಾಯಾ ಅಂತ ಅನ್ನೋದು ಸುಳ್ಳು ಅಂತ ಅನ್ನೋ ಮಾತಿಗೆ ಪರ್ಯಾಯ ಪದ ಅಲ್ಲ ಅಂತ ಹೇಳೋದಕ್ಕಾಗಿ ಆಚಾರ್ಯರು ಮಾಯಾ ಅಂತ ಅನ್ನೋದೇ ಮಿಥ್ಯ, ಅದೇ ತಮಸ್ಸು, ಅದೇ ಅವ್ಯಾಕೃತ ಅಂತೆಲ್ಲ ಪಂಚಪಾದಿಕಾಕಾರರು ಹೇಳ್ತಾರಲ್ಲ, ಇದನ್ನ ಆಚಾರ್ಯರು ಅನುಮೋದನೆ ಮಾಡಿಲ್ಲ ಅಂತ ಹೇಳೋದಕ್ಕೆ ಈ ಬೀಜಶಕ್ತಿ ಇದೆಯಲ್ಲ, ಇದೊಂದು ಶಕ್ತಿ. ಮತ್ತು ಅವ್ಯಕ್ತ ಶಬ್ದ ನಿರ್ದೇಶ್ಯ. ಸಾಂಖ್ಯರು ಯಾವುದನ್ನು ಅವ್ಯಕ್ತ ಅಂತ ಕರೀತಾರೆಯೋ ಅದನ್ನೇ ನಾವು ಮಾಯಾ ಅಂತ ಕರೆಯೋದು, ವೇದಾಂತಿಗಳು ಮಾಯಾ ಅಂತ ಕರೆಯೋದು. ಸಾಂಖ್ಯರ ಅವ್ಯಕ್ತ. ಅವ್ಯಕ್ತ ಶಬ್ದ ನಿರ್ದೇಶ್ಯ ಮತ್ತು ಪರಮೇಶ್ವರಾಶ್ರಯ. ಇದು ಎಲ್ಲಿದೆ ಮಾಯಾ? ಈಗ ಅನಿರ್ವಚನೀಯ ಖ್ಯಾತಿ ಅಂತ ಒಂದು ಹೊಸದಾಗಿ ಒಂದು ಖ್ಯಾತಿವಾದದಲ್ಲಿ ಸತ್ಖ್ಯಾತಿ ಅಸತ್ಖ್ಯಾತಿ ಇತ್ಯಾದಿಯಾಗಿ ಯಾವುದೋ ಸಂದರ್ಭದಲ್ಲಿ ಮಾಡಿದ್ದೀರಲ್ಲ ಹಿಂದೆ. ನಾನು ಈಗಿನ ಹೊಸ ಅದ್ವೈತಿಗಳು ಅನಿರ್ವಚನೀಯ ಖ್ಯಾತಿ ಅಂತ ಒಂದು ಮಾಡಿದ್ದಾರೆ. ಈ ಮಾಯಾ ಅಂತ ಅನ್ನೋದು ಏನು? ಮಾಯಾ ಅಂತ ಅನ್ನೋದನ್ನು ಇದೆ ಅಂತ ಅನ್ನೋ ಹಾಗಿಲ್ಲ, ಇಲ್ಲ ಅಂತ ಅನ್ನೋ ಹಾಗಿಲ್ಲ. ನ ಸತಿ ನಾ ಸತಿ ನ ಸದಸತಿ ವಿಕಾರರಹಿತ ನಿರೂಪ್ಯಮಾಣಾಪಿ ಕಾಲತ್ರಯೇಪಿ ಪಾಮರಾಣಾಂ ವಾಸ್ತವಿ ಇತ್ಯಾದಿಯಾಗಿ ಹೇಳಿ ಇದನ್ನ ಯಾವುದು ಹೇಳೋದಕ್ಕೆ ಬರೋಲ್ಲ, ಅದರಿಂದ ಅನಿರ್ವಚನೀಯ ಖ್ಯಾತಿ ಅಂತ ಹೇಳಿದ್ರು. ಈ ಅನಿರ್ವಚನೀಯ ಅಂತ ಅನ್ನೋ ಮಾತು ಆಚಾರ್ಯರ ಗ್ರಂಥಗಳಲ್ಲಿ ಏನು ನಮಗೆ ಕಾಣಿಸೋಲ್ಲ. ಇದನ್ನು ಅನಿರ್ವಚನೀಯ ಖ್ಯಾತಿ ಅಂತ ಅನ್ನೋದಕ್ಕೆ ಏನೋ ಪುರಸ್ಕಾರ ಇಲ್ಲ. ಈ ಅನಿರ್ವಚನೀಯ ಅಂತ ಅನ್ನೋ ಮಾತಿನಲ್ಲಿ ಏನು ಬಲ ಏನಿದೆ? ಇಡೀ ಜಗತ್ತು ತೋರಿಕೊಡ್ತಾ ಇದೆ. ತೋರಿಕೊಂಡದ್ರಿಂದ ಅದು ಪ್ರತ್ಯಕ್ಷಕ್ಕೆ ಬಂತು. ಪ್ರತ್ಯಕ್ಷ ಲಭ್ಯವಾಗಿರೋದನ್ನ ನಾವು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಆದರೆ ವಾಸ್ತವವಾಗಿ ಅದಿದೆಯೋ? ವಾಸ್ತವವಾಗಿ ಇಲ್ಲ. ಯಾಕೆ? ಇದು ನಮ್ಮ ಒಂದು ಅಧ್ಯಾಸ ಬರೋದಕ್ಕೆ ಮೊದಲು, ಅಧ್ಯಾಸ ಕಳೆದು ಹೋಗಿ ವಿದ್ಯೆ ಬಂದ ನಂತರ ಈ ಜಗತ್ತು ಇಲ್ಲ. ಆದವು ಅಂತೇಚ ಯಾವುದು ಇಲ್ಲವೋ ವರ್ತಮಾನೇಪಿ ತದು ತಥ. ಮೊದಲು ಇರಲಿಲ್ಲ, ಅನಂತರ ಇರೋಲ್ಲ, ಆದ್ದರಿಂದ ಈಗಿಲ್ಲ. ಇಲ್ಲದೆ ಇದ್ರೂ ಇದ್ದ ಹಾಗೆ ಕಾಣುತ್ತಲ್ಲ, ಅಂದ್ರೆ ಅನಿರ್ವಚನೀಯ. ಯಾಕೆ ಅನಿರ್ವಚನೀಯ ಅಂದರೆ ನಾವು ಅವಿದ್ಯಾ ಅಥವಾ ಮಿಥ್ಯಾ ಅಂತೆಲ್ಲ ಹೇಳಿದ್ರೆ ಮಿಥ್ಯೆಗೆ ಒಂದು ಲೊಕೇಶನ್ ಹೇಳಬೇಕು, ಅದಕ್ಕೊಂದು ಆಶ್ರಯ ಹೇಳಬೇಕು. ಇವಾಗ ಅವಿದ್ಯಾ, ಯಾರು ಅವಿದ್ಯಾ? ಅದು ಪರಮೇಶ್ವರನ ಅವಿದ್ಯಾ ಅಂತಂದ್ರೆ ಗಾಡ್ಸ್ ಇಗ್ನೋರೆನ್ಸ್. ಅದು ಇಟ್ ಡಿಫೀಟ್ಸ್ ದಿ ವೆರಿ ಡೆಫಿನಿಷನ್ ಆಫ್ ಗಾಡ್. ಈ ಅವಿದ್ಯೆ ಎಲ್ಲಿದೆ? ಅದು ಅವಿದ್ಯೆ ಅಂದ್ರೆ ಪರಮೇಶ್ವರನಲ್ಲಿ ಇದೆ ಅಂತ ಹೇಳೋ ಹಾಗಿಲ್ಲ, ಜೀವದಲ್ಲಿ ಇದೆ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಜೀವ ಬಂದಿರೋದೇ ಅವಿದ್ಯೆಯಿಂದ. ಜೀವ ಇದೆ ಕ್ರೀಚರ್ ಆಫ್ ಅವಿದ್ಯಾ. ಇದು ಜೀವದಲ್ಲಿ ಇದೆ ಅಂತ ಹೇಗೆ ಹೇಳೋದು? ಮತ್ತೆ ಇನ್ನೆಲ್ಲಿದೆ? ಇರೋದೇ ಜೀವ, ಜಗತ್ತೆಲ್ಲ ಅವಿದ್ಯಾಮಯ ಮಾಡಿದೆ, ಜಗತ್ತಿನಲ್ಲೇ ವಿದ್ಯೆ ಕೂಡ್ಕೊಂಡಿದೆ ಅಂತ ಹೇಳಿದ್ರೆ
ಈಶ್ವರನಿಗೆ ಪ್ರತಿಕಕ್ಷೆಯಾಗಿ ಇನ್ನೊಂದು ಅವಿದ್ಯಾ ಅಂತ ಒಂದು ತತ್ವ ಇದೆ ಅಂತ ಅಹರಿಮನ್ ಅಹುರಮಲ್ತಾ ಇದ್ದ ಹಾಗೆ ಕಾನ್ಸ್ಟೆಂಟ್ ಗುಡ್ ಅಂಡ್ ಈವಿಲ್ ಇದ್ದ ಹಾಗೆ ಬ್ರಹ್ಮ ಒಂದು ಕಡೆ ಒಂದು ಅವಿದ್ಯಾ ಒಂದು ಕಡೆ ಜಗಳ ಆಡ್ತಾ ಇದ್ದಾರೆ. ಹೀಗೆ ಯಾವುದನ್ನು ಹೇಳೋ ಹಾಗಿಲ್ಲ ನಾವು. ಆದ್ರಿಂದ ಇದೇ ಇಲ್ಲ, ಇದೆ ಅಂತಂದ್ರೆ ಎಲ್ಲಿದೆ ಅಂತ ಹೇಳಬೇಕು, ತಕ್ಷಣ ಇಲ್ಲ ಅಂತ ಹೇಳಬೇಕು. ಇಲ್ಲ ಅಂದ್ರೆ ಇದ್ರೂ ತೋರ್ಕೊಡ್ತಾ ಇದೆಯಲ್ಲ ಅಂದ್ರೆ ಇದೆ ಅಂತ ಹೇಳ್ಬೇಕು. ಅದು ನಸತಿ ನಾಸತಿ ಸದಸತಿ, ಇದ್ರೂ ಇದ್ದ ಹಾಗಿಲ್ಲ, ಇದೆಲ್ಲ ಅನಿರ್ವಚನೀಯ. ಇಷ್ಟೆಲ್ಲ ಬರೀ ಒಂದು ಜಗ್ಲರಿ, ಒಂದು ಮಾತಿನ ಒಂದು ಸರ್ಕಸ್ ಅಷ್ಟೇ ವಿನಃ ಇಲ್ಲಿ ಆಚಾರ್ಯರು ಪರಮೇಶ್ವರಾಶ್ರಯ ಏನ ಅನಿರ್ವಚನೀಯ ಖ್ಯಾತಿ ಇದಕ್ಕಿಂತ ಅದು ಕೊಡ್ಲಿ ಬಿಟ್ಟು ಬೇಕಾಗಿಲ್ಲ. ಬಾಯಿ ಎಲ್ಲಿದೆ? ಪರಮೇಶ್ವರಾಶ್ರಯ, ಅದೊಂದು ಶಕ್ತಿ, ಪರಮೇಶ್ವರನ ಶಕ್ತಿ. ಮಾತ್ರಂ ಪ್ರಭು ಸೃಷ್ಟಿ ಎಲ್ಲ ಉಪನಿಷದ್ ವಾಕ್ಯಗಳಲ್ಲಿ ಇದೆ. ಆದ್ರಿಂದ ಇವರು ಯಾವ ಸಂಕೋಚವೂ ಇಲ್ಲದೇನೆ ಪರಮೇಶ್ವರಾಶ್ರಯ ಗಟ್ಟಿಯಾಗಿ ಹೇಳೇಬಿಟ್ಟು ಶಕ್ತಿ. ಈ ಮಾಯ ಎಲ್ಲಿದೆ? ಪರಮೇಶ್ವರನಲ್ಲಿ ಇದೆ. ಪರಮೇಶ್ವರನಲ್ಲಿ ಇದ್ದ ಮೇಲೆ ಅದು ಮಿಥ್ಯ ಹೇಗಾಯಿತು? ಪರಮೇಶ್ವರನ ಒಂದು ಶಕ್ತಿ ಇದ್ರೆ ಮಿಥ್ಯ ಅಂತ ಹೇಳಿದ್ರೆ ಪರಮೇಶ್ವರನಿಗೆ ಊನು ಆಯ್ತಲ್ಲ. ಆದ್ರೆ ಅವನು ತಪ್ಪಾದದ್ದನ್ನ ಇಲ್ಲದೇ ಇರೋದನ್ನು ಹೊಂದಿದ್ದಾನೆ ಅಂದ್ರೆ ಅವನು ಮಾಯಾವಿಯಾದವನು ಮಾಯೆಯನ್ನು ಹೊಂದಿದ್ದಾನೆ, ಮಾಯಾದ ಶಕ್ತಿಯನ್ನು ಹೊಂದಿದ್ದಾನೆ. ಇಂದ್ರೋ ಮಾಯಾವಿ ಪುರುರೂಪ ಈಯತೆ ಅಂತ ಅನ್ನುವಾಗ ಏನರ್ಥ? ಇಂದ್ರನಿಗೆ ಅನೇಕವಾಗಿ ಕಾಣಿಸಿಕೊಳ್ಳತಕ್ಕಂತಹ ಶಕ್ತಿ ಇದೆ. ಅವನು ಕಾಣಿಸಿಕೊಳ್ಳೋದು ಈ ಶಕ್ತಿಯಿಂದ. ಹಾಗೆ ಪರಮೇಶ್ವರಾಶ್ರಯ ಮಾಯಾಮಯಿ, ಮಾಯೆಯಿಂದ ಕೂಡಿದ್ದು. ಮಯಟ್ ಪ್ರತ್ಯಯ, ಮಯಟ್ ಅಂತನ್ನೋ ಪ್ರತ್ಯಯಕ್ಕೆ ಪ್ರಾಚುರ್ಯಾರ್ಥ ವಿಕಾರಾರ್ಥ ಅಂತ ಎರಡಿದೆ. ಮಾಯಾಮಯಿ ಅಂತನ್ನುವಾಗ ಮಾಯೆಯಿಂದ ಕೂಡಿದ್ದು, ಪ್ರಾಚುರ್ಯಾರ್ಥವನ್ನೇ ಹಿಡಿಯಬೇಕು ನಾವು. ಮಾಯೆಯಿಂದ ಉಂಟಾದದ್ದು ಅಂದ್ರೆ ಅವಿದ್ಯೆ ಒಂದಾಯಿತು, ಮಾಯೆ ಇನ್ನೊಂದಾಯಿತು, ಅದರಿಂದ ಒಂದು ಜಗತ್ತು ಇನ್ನೊಂದಾಯಿತು. ಹೀಗೆ ಈ ಒಕ್ಯಾಮ್ಸ್ ರೇಸರ್ ಇದ್ರ ಪ್ರಕಾರ ಇಲ್ಲಿ ಮಾಯಾಮಯಿ ಅಂದ್ರೆ ಮಾಯೆಯೇ ಪ್ರಚುರವಾಗಿ ಉಳ್ಳಂಥ ಮಹಾ ಸುಷುಪ್ತಿ. ಇದು ದಿಸ್ ದ ಗ್ರೇಟ್ ಸ್ಲಂಬರ್. ಇದ್ಯಾಕೆ ಸುಷುಪ್ತಿ ಅಂತಂದ್ರೆ ಯಾಕೆ ಹೇಳಿದ್ದಾರೆ? ಏನು ಈ ಜಗತ್ತು ಅಂತನ್ನೋದನ್ನ ಹೇಳ್ತಾ ಅವರು, ಇದು ಜಗತ್ತು ಮಾಯಾಮಯಿ. ಈ ಜಗತ್ತಿನಲ್ಲಿ ಪರಮೇಶ್ವರನ ಶಕ್ತಿಯೇ ಪ್ರಚುರವಾಗಿದೆ. ಮಹಾ ಸುಷುಪ್ತಿ, ಇದು ಒಂದು ನಿದ್ರೆ ಇದ್ದ ಹಾಗೆ. ಯಾಕೆ ಅಂದ್ರೆ ಯಸ್ಯಾಂ, ಯಾವುದರಲ್ಲಿ ಸ್ವರೂಪ ಪ್ರತಿಬೋಧ ರಹಿತಾ, ತನ್ನ ದಿಟವಾದ ಸ್ವರೂಪವನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಸ್ವರೂಪ ಪ್ರತಿಬೋಧ ರಹಿತಾ ಶೇರದೆ ಸಂಸಾರಿಣೋ ಜೀವಾಹ, ಸಂಸಾರದಲ್ಲಿ ಇರತಕ್ಕಂಥ ಜೀವರು ನಿದ್ರೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಆಚಾರ್ಯರ ಮಾತು. ಇಲ್ಲಿ ಈ ವಾಕ್ಯದಲ್ಲಿ ಈಗಿನ ಅದ್ವೈತಕ್ಕೆ ಪ್ರತಿಕಕ್ಷಿಯಾಗಿರೋ ಎಲ್ಲಾ ಅಂಶಗಳು ಇದೆ. ಜೀವಾಹ ಸಂಸಾರಿಣಃ ಸ್ವರೂಪ ಪ್ರತಿಬೋಧ ರಹಿತಾ ಶೇರತೆ. ಇದು ಒಂದು ನಿದ್ರೆ, ಮಾಯಾಮಯಿ ಪರಮಾತ್ಮನ ಆವರಕ ಶಕ್ತಿ ಇದೆಯಲ್ಲ, ದಿ ಒಂದು ಪವರ್ ಆಫ್ ಆಬ್ಸ್ಕ್ಯುರೇಷನ್, ತಿರೋಧಾನ ಅಂತ ಕರೀತಾರೆ. ತಿರೋಧಾನ ಶಕ್ತಿ ಈ ಜೀವಕ್ಕೆ ತನ್ನ ಸ್ವರೂಪ ಅಂತ ಗೊತ್ತಿಲ್ಲ. ಸ್ವರೂಪ ಪ್ರತಿಬೋಧ ರಹಿತಾ, ತನ್ನ ದಿಟವಾದ ಸ್ವರೂಪ ಏನು ಆತ್ಮ ಅಂತನ್ನೋದು ಪ್ರತಿಬೋಧ ಇಲ್ಲ. ಸ್ವರೂಪ ಪ್ರತಿಬೋಧ ರಹಿತಾ ಮತ್ತು ಸಂಸಾರಿಣಃ ಜೀವಾ, ನಾಮರೂಪಾತ್ಮಕವಾದ ಸಂಸಾರದಲ್ಲಿ ಸೇರಿರತಕ್ಕಂಥ ಜೀವರು. ಇಲ್ಲಿ ಜೀವ ಅಂತ ಅನ್ನೋದನ್ನು ಒಪ್ಪಿಕೊಂಡ್ರು. ಇಲ್ಲಿ ಈ ವಾಕ್ಯದಲ್ಲಿ ಏನು ಇಲ್ಲದೆ ಇರೋದನ್ನೇ ಹೇಳ್ತೀನಿ ಅಂತ ಏನು ಪ್ರತಿಜ್ಞೆ ಮಾಡಿ ಹೇಳಿಲ್ಲ ಅವರು ಸಹಜವಾಗಿ ಇರತಕ್ಕಂಥ ವಾಕ್ಯ ಇದು ಒಂದು ಈ ಜಗತ್ತನ್ನೇ ಹೇಳ್ತಾ ಇದು ಮಾಯಾಮಯವಾದದ್ದು, ಪರಮೇಶ್ವರನಲ್ಲಿ ಆಶ್ರಯವನ್ನು ಹೊಂದಿದಂಥ ಮಾಯೆಯಿಂದ ಕೂಡಿದ್ದು, ಮತ್ತು ಜಗತ್ತಿನ ಸ್ವರೂಪ ಏನು, ಜಗತ್ತಿನ ಲಕ್ಷಣ ಏನು,
ಜೀವರಿಲ್ಲಿದ್ದಾರೆ, ಅಂದ್ರೆ ಜಗತ್ತಿನಲ್ಲಿ ಜೀವರಿದ್ದಾರೆ ಅಂತ ಆಚಾರ್ಯರು ಒಪ್ಪಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಜೀವರಿದ್ದಾರೆ, ಪರಮೇಶ್ವರನಿಗೆ ಆಶ್ರಿತರಾಗಿ ಅಂತ ಅನ್ನೋ ಧ್ವನಿ ಬಂತು. ಜೀವನೇ ಬ್ರಹ್ಮ ಅಂತ ಆಚಾರ್ಯರು ಹೇಳ್ತಾ ಇಲ್ಲ. ಸಂಸಾರಿಣ ಜೀವಾ ಶೇರತೆ ಯಸ್ಯಾಂ, ಯಾವುದರಲ್ಲಿ ಇವರು ತಮ್ಮ ಸ್ವರೂಪವನ್ನು ತಿಳಿಯದೆ ಒದ್ದಾಡ್ತಾ ಇದ್ದಾರೋ ಜೀವರು. ಮತ್ತು ಇಲ್ಲಿ ಅದು ಜೀವರಿಗೆ ಒಂದು ನೆಲೆಯನ್ನು ಹೇಳಿದ್ದಾರೆ. ಜೀವರಿಗೆ ಒಂದು ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಹೇಳಿದರು, ಜೀವನ ಸ್ವರೂಪವನ್ನು ವರ್ಣನೆ ಮಾಡಿದರು, ಜೀವನಿಗೆ ಒಂದು ಲೊಕೇಶನ್ ಹೇಳಿದರು. ಯಾವುದು? ಈ ಮಾಯಾಮಯಿ ಮಹಾಸುಷುಪ್ತಿ. ಹೊರಗಡೆ ಜಗತ್ತಿನಲ್ಲಿ ಇರತಕ್ಕಂತಹದ್ದು, ದ್ರವ್ಯಾತ್ಮಕವಾದ ಜಗತ್ತಿನಲ್ಲಿ ಇರೋದು ಸಂಸಾರ ಅಲ್ಲ. ಸಂಸಾರ ಅಂತಂದ್ರೆ ಏನು? ಅಹಮಿದಂ ಮಮೇದಂ ಇತಿ ಅಹಂಕಾರ ಮಮಕಾರಗಳು ಎಲ್ಲಿ ಬಂದು ಬಂಧವಾಗಿ ಒಂದರಿಂದ ಒಂದಕ್ಕೆ ಇವನು ಹೋಗ್ತಾನೋ ಅದು ಸಂಸಾರ. ಸಂಸರಂತಿ ಇದು ಸಂಸಾರ. ಸೃಂದನ ಮಾತಿಗೆ ಹರಿಯೋದು ಅಂತ ಅರ್ಥ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಹೋಗತಕ್ಕಂತಹದ್ದು ಯೂಷ್ಮದ ಅಸ್ಮತ್ ಪ್ರತ್ಯಯ ಗೋಚರಗಳಿಂದ ಈ ಪರಸ್ಪರ ಅಧ್ಯಾಸವಾಗಿ ಹೋಗತಕ್ಕಂತಹದ್ದು ಸಂಸಾರ. ಜಗತ್ತು ಅಂತ ಅನ್ನೋದನ್ನ ಕೈ ಬಿಟ್ಟರು. ಜಗತ್ತು ಹೊರಗಡೆ ಜಗತ್ತು ಇದೆಯೋ ಬಿಟ್ಟಿದೆಯೋ ಅದು ನಮಗೆ ಪ್ರಕಟ ಅಲ್ಲ. ಅಂದ್ರೆ ವರ್ಲ್ಡ್ ಇಲ್ಯೂಷನ್ ಅಂತ ಹೇಳೋದು ಕೊಡಲಿಲ್ಲ ಅವರು. ದಿ ಕಂಡೀಷನ್ ಆಫ್ ದಿ ಇಂಡಿವಿಜುವಲ್ ಸೋಲ್ಸ್ ಈಸ್ ಡಾಮಿನೇಟೆಡ್ ಬೈ, ಡಿಸ್ಟಿಂಗ್ವಿಶ್ಡ್ ಬೈ their involvement in these ego functions, ಅಹಂಕಾರ ಮಮಕಾರ. ಸಂಸಾರಿಣ ಜೀವ, ಸಂಸಾರಿಗಳು ಯಾತಕ್ಕಾಗಿದ್ದಾರೆ? ಸ್ವರೂಪ ಪ್ರತಿಬೋಧರಹಿತ. ತಮ್ಮ ಸ್ವರೂಪ ಅಂತ ಅವರಿಗೆ ಗೊತ್ತಿಲ್ಲ, ಆದ್ರಿಂದ ದೇಹವೇ ಆತ್ಮ ಅಂತ ಅಂದುಕೊಂಡಿದ್ದಾರೆ. ಜಗತ್ತಿನಲ್ಲಿರೋ ವಸ್ತುಗಳೆಲ್ಲ ನನ್ನದು ಅಂತ ಅಂದುಕೊಂಡಿದ್ದಾರೆ. ಅಹಂಕಾರ ಮಮಕಾರಗಳಿದೆ. ಸ್ವರೂಪ ಪ್ರತಿಬೋಧರಹಿತ ಸಂಸಾರಿಣ ಜೀವಾ ಯಸ್ಯಾಂ ಶೇರದೆ ಮಹಾಸುಷುಪ್ತಿ. ಅಂದ್ರೆ ಈ ಇಲ್ಲಿ ಮಾಯೋಪಮ ಅಂತ ಇಲ್ಲಿ ಬಂತಲ್ಲ, ಇದು ಮಾಯಾ ಅಂದ್ರೆ ನಾವು ಹಾಗೆ ಇದನ್ನ ವಿ ಕಾಂಟ್ ಡಿಸ್ಮಿಸ್ ದಿ ವರ್ಲ್ಡ್ ಆಸ್ ಎನ್ ಇಲ್ಯೂಷನ್. ಇದು ಆಚಾರ್ಯರ ಅಭಿಪ್ರಾಯ ಅಂತ ಹೇಳ್ತಾಳು, ಹಾಗಿಲ್ಲ. ಮತ್ತು ಮುಂದಕ್ಕೆ ಏನು ಹೇಳ್ತಾರೆ? ತದೇತದವ್ಯಕ್ತಂ ಕ್ವಚಿತ್ ಆಕಾಶ ಶಬ್ದ ನಿರ್ದಿಷ್ಟಂ. ಈ ಮಾಯಾ ಅಂತ ಅನ್ನೋದು ಇದೆಯಲ್ಲ, ಇದನ್ನು ಸಾಂಖ್ಯರು ಅವ್ಯಕ್ತ ಅಂತ ಕರೀತಾರಲ್ಲ, ವೇದಾಂತಗಳ ಮಾಯಾ ಅಂತ ಕರೀತಾರೆ, ಸಾಂಖ್ಯರು ಅವ್ಯಕ್ತ ಅಂತ ಕರೀತಾರೆ. ಇದನ್ನ ಕೆಲವು ಕಡೆ ಆಕಾಶ ಅಂತ ಅನ್ನೋ ಮಾತಿನಿಂದ ನಿರ್ವಚನ ಮಾಡಲಾಗಿದೆ. ಏತಸ್ಮಿನ್ನು ಖಲ್ವಕ್ಷರೇ ಗಾರ್ಗಿ ಆಕಾಶ ಓದಶ್ಚ ಪ್ರೋದಶ್ಚ. ಬೃಹದಾರಣ್ಯಕದಲ್ಲಿ ಬರೋ ಮಾತನ್ನ ಅವರು ಕೋಟ್ ಮಾಡ್ತಾರೆ. ಏನು? ಏತಸ್ಮಿನ್ ಖಲು ಆಕಾಶೇ ಗಾರ್ಗಿ. ಗಾರ್ಗಿ ಯಾಜ್ಞವಲ್ಕ ಹೇಳೋ ಮಾತು. ಏತಸ್ಮಿನ್, ಇಲ್ಲಿ ಒಂದು ಸಪ್ತಮಿ ವಿಭಕ್ತಿ ಅಂತವಾಗಿ ಹೇಳಿದ್ದಾರೆ. ಯಸ್ಮಿನ್ ಶೇರತೆ ಇತ್ಯಾದಿಯಾಗಿ ಮಹಾಭಕ್ತಿ. ಯಸ್ಮಿನ್ ಜೀವಾಹ ಶೇರತೆ. ದಿ ಸೇಮ್ ಥ್ರೆಡ್ ಆಫ್ ಥಾಟ್ ಇಸ್ ಕಂಟಿನ್ಯೂ. ಯಸ್ಮಿನ್ ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶೇ. ಇದನ್ನು ಈ ಆಕಾಶದಲ್ಲಿ, ಆಕಾಶ ಅಂದ್ರೆ ಯಾವುದು? ನಾವು ಏನು ಅಂತ ನಿರ್ದೇಶನ ಮಾಡೋದಕ್ಕೆ ಬರದೇ ಇರತಕ್ಕಂಥ, ಆದರೆ ಪ್ರದೀಪ್ಯಮಾನವಾಗಿರತಕ್ಕಂಥ ಕಾಶ್ ಅಂದ್ರೆ ಹೊಳೆಯೋದು. ಅಂದ್ರೆ ಇಟ್ ಈಸ್ ಎಫುಲ್ಜೆಂಟ್ ಆಲ್ ರೌಂಡ್, ಬಟ್ ಇಟ್ ಕಾಂಟ್ ಬಿ ಡಿಸ್ಟಿಂಗ್ವಿಶ್ಡ್. ಇದು ಆಕಾಶೇ ಅಕ್ಷರೇ. ಇದು ಯಾವತ್ತೂ ಕ್ಷರವನ್ನ ಅಂದ್ರೆ ನಾಶವನ್ನು ಹೊಂದತಕ್ಕಂಥದ್ದಲ್ಲ. ಯಾತ್ರಲ್ಲಿ ಏತಸ್ಮಿನ್ ಅಂದ್ರೇನು? ಇದನ್ನು ಜಗತ್ತಿಗೆ ಹೇಳ್ತಾ ಇದ್ದಾರೆ ಅಂತ ನಾವು ಅಂದುಕೊಂಡ್ರೂ ಕೂಡ ಮಾಯಾ, ಅವ್ಯಕ್ತ, ಅಕ್ಷರ, ಆಕಾಶ ಇವೆಲ್ಲ ಪರ್ಯಾಯ ಪದಗಳು. ಅವಿದ್ಯೆಗೆ ಇವೆಲ್ಲ ಪರ್ಯಾಯ ಪದಗಳಲ್ಲ. ಮಾಯಾ ಅಂತ ಅನ್ನೋದಕ್ಕೆ ಇವೆಲ್ಲ ಪರ್ಯಾಯ ಪದಗಳು. ಏತಸ್ಮಿನ್ ಈ ಮಾಯೆಯಲ್ಲಿ ಓದಶ್ಚ ಪ್ರೋದಶ್ಚ. ಆಕಾಶೇ ಓದಃ ಚ ಪ್ರೋದಃ. ಅಂದ್ರೆ ಲೈಕ್ ವಾರ್ಪ್ ಅಂಡ್ ಡೂ, ಎವ್ರಿಥಿಂಗ್ ಇಸ್ ಕಂಟೈನ್ಡ್ ಇನ್ ದಿಸ್. ಇಲ್ಲಿ ಈ ಮಾಯಾ ಅಂತ ಮಿಥ್ಯಾ ಅಂತ ಹೇಗೆ ಹೇಳೋದು ನಾವು?
ಈ ಮಾಯಾ ಅಂತ ಅನ್ನೋ ಮಾತಿಗೆ ಮಿಥ್ಯಾ ಅಂತ ಅರ್ಥ ಇದೆ ಅಂದ್ರೆ ಯಾಜ್ಞವಲ್ಕ್ಯರೇ ಇದರಲ್ಲಿ ಎಲ್ಲವೂ ಓತಶ್ಚ ಪ್ರೋತಶ್ಚ ಅಂತ ಅನ್ನೋ ಮಾತನ್ನು ಎವ್ರಿಥಿಂಗ್ ಇಸ್ ಕಂಟೈನ್ಡ್ ಇನ್ ದಿಸ್ ಲೈಕ್ ವಾರ್ಪ್ ಅಂಡ್ ಡೂ. ಇದನ್ನು ಮಿಥ್ಯಾ ಅಂತ ಹೇಗೆ ಮಾಯಾ ಅಂತ ಅನ್ನೋ ಮಾತು ಮಾಯೋಪಮ ಅಂದ್ರೆ ಮಿಥ್ಯಾ ಅಂತ ಹೇಳ್ತಾರಲ್ಲ, ಅದು ಹೇಗೆ ಇಲ್ಲಿ ಶಂಕರಾಚಾರ್ಯರ ಭಾಷೆ ಅಂತ ಏನಿದೆ ಈ ಗೌಡಪಾದಕಾರಿಕೆಗೆ ಮಾಯೋಪಮ ಅಂದ್ರೆ ಮಿಥ್ಯಾ ಅಂತ ಅನ್ನೋ ಮಾತಾಡಿದ್ದಾರೆ. ಅದು ಇಟ್ ಡಸ್ ನಾಟ್ ಎಗ್ರಿ ವಿತ್ ಶಂಕರಾಸ್ ಥಾಟ್ ಅಂತ ಹೇಳೋದು. ತದೇತದವ್ಯಕ್ತಂ ಕ್ವಚಿತ್ ಆಕಾಶ ಶಬ್ದ ನಿರ್ದಿಷ್ಟಂ ಇತಿ ಶ್ರುತೇ ಕ್ವಚಿತ್ ಅಕ್ಷರ ಶಬ್ದೋದಿತಂ. ಕೆಲವು ಕಡೆ ಇದನ್ನು ಅಕ್ಷರ ಅಂತ ಕರೆದಿದ್ದಾರೆ. ಮುಂಡಕದಲ್ಲಿ ಅಕ್ಷರಾತ್ ಪರತಃ ಪರಃ, ಅಕ್ಷರಾತ್ ಪರತಃ ಪರಃ, ಈ ಅಕ್ಷರಕ್ಕಿಂತ ಮೀರಿದವನು. ಯಾಕೆಂದ್ರೆ ಈ ಆಕಾಶ ಅಕ್ಷರ ಇದಿರೋದೇ ಪರಮೇಶ್ವರ ಶ್ರೀರಾಮನಲ್ಲಿ. ಕ್ವಚಿಚ್ಚ ಮಾಯಾ ಇತಿ ಸೂಚಿತಂ. ಕೆಲವು ಕಡೆ ಇದನ್ನೇ ಮಾಯಾ ಅಂತ ಕರೆದಿದ್ದಾರೆ. ಮಾಯಾ ಅಂತ ಪ್ರಕೃತಿ ವಿದ್ಯಾನ್ ಮಾನಿರಂತು ಮಹೇಶ್ವರಂ ಇತಿ ಮಂತ್ರವರ್ಣಾತ್. ಶ್ವೇತಾಶ್ವತರದಲ್ಲಿ ಅದನ್ನು ಮಂತ್ರವರ್ಣ ಅಂತ ಕರೆದಿದ್ದಾರೆ. ಶ್ವೇತಾಶ್ವತರದಲ್ಲಿ ಈ ಮಾತು ಬರುತ್ತೆ, ಮಾಯಾ ಅಂತ ಪ್ರಕೃತಿ ವಿದ್ಯಾನ್ ಮಾನಿರಂತು ಮಹೇಶ್ವರಂ. ಅವ್ಯಕ್ತ ಹಿ ಸಾ ಮಾಯಾ ಸತ್ವಾನ್ಯತ್ವ ನಿರೂಪಣಸ್ಯ ಅಶಕ್ಯತ್ವಾದ್. ಇದನ್ನು ಅವ್ಯಕ್ತ ಅಂತ ಕರೆದಿದ್ದ. ಅಂದ್ರೆ ಏನಾಯಿತು, ಅವ್ಯಕ್ತ, ಪ್ರಕೃತಿ, ಆಕಾಶ, ಅಕ್ಷರ, ಮಾಯಾ ಇವೆಲ್ಲ ಪರ್ಯಾಯ ಪದಗಳು. ಅಂದರೆ ಹಿಂದೆ ಥಿಯಿಸ್ಟಿಕ್ ಫಿಲಾಸಫಿನಲ್ಲಿ ಯಾವುದನ್ನು ನಾವು ಲಕ್ಷ್ಮೀ ಅಂತ ಅನ್ನೋ ಶಬ್ದದಿಂದ ಹೇಳಿದ್ರು, ಇನ್ನು ಪ್ರಕೃತಿ ಅಂತ ಅನ್ನೋ ಶಬ್ದದಲ್ಲಿ ಹೇಳಿದ್ದಾರೆ. ಅಲ್ಲಿ ಮಾಯಾ ಅಂತ ಅನ್ನೋದು ದೇವಿ, ಮಾಯಾ ಅಂತ ಅನ್ನೋದು ಸ್ತ್ರೀಲಿಂಗ ಶಬ್ದವಾದ್ದರಿಂದ ಅಲ್ಲಿ ಒಂದು ಶಕ್ತಿಗೆ ಮಾಯಾ ಅಂತ ಕರೆದಿದ್ದಾರೆ. ಮಹಾಮಾಯಾ ಅಂತ ಅನ್ನೋದು ದುರ್ಗೆಗೆ ಹೆಸರುತ್ತಾನೆ. ಈ ಮಾಯಾ ಅಂತ ಅನ್ನೋದು ಶಕ್ತಿ ಸಂಕೇತ. ಯಾರಿಗೆ ಶಕ್ತಿ? ಯಾರ ಶಕ್ತಿ? ಪರಮೇಶ್ವರನ ಶಕ್ತಿ. ಆದ್ರಿಂದ ಈ ಎರಡು ಮೇಲ್ ಫಿಮೇಲ್ ಒಂದು ಡೈಕಾಟಮಿ ಅದು ಥಿಯಿಸ್ಟಿಕ್ ಫಿಲಾಸಫಿನಲ್ಲಿ ಸಾಧನೆಯಿಂದ ಬಂತು. ಶಂಕರಾಚಾರ್ಯರಿಗೆ ಅದರ ಅಗತ್ಯ ಇರಲಿಲ್ಲ. ಆದ್ರಿಂದ ಇಲ್ಲಿ ಅವ್ಯಕ್ತ, ಸಾಂಖ್ಯರ ಅವ್ಯಕ್ತ ಏನೋ ಅದನ್ನು ಪ್ರಕೃತಿ ಅಂತ ಕರೆದರು. ಈ ಅವ್ಯಕ್ತ ಅಂತ ಮಾತು ಏನರ್ಥ? ತತ್ವ ಅನ್ಯತ್ವ ನಿರೂಪಣಸ್ಯ ಅಶಕ್ಯತ್ವಾತ್. ತತ್ವ ಅನ್ಯತ್ವ ನಿರೂಪಣ ಅಶಕ್ಯತ್ವ. ಅವ್ಯಕ್ತ ಅಂತ ಮಾತಿಗೆ ಆಚಾರ್ಯರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅವ್ಯಕ್ತ ಅಂದ್ರೆ ದಟ್ ವಿಚ್ ಇಸ್ ನಾಟ್ ಮ್ಯಾನಿಫೆಸ್ಟ್. ವ್ಯಕ್ತಿ ಅಂದ್ರೆ ಕಾಣಿಸಿಕೊಳ್ಳೋದು, ತೋರಿಕೊಳ್ಳೋದು, ಸ್ಪಷ್ಟವಾಗಿರುವುದು ವ್ಯಕ್ತಿ ಭವನ ವ್ಯಕ್ತ. ಅವ್ಯಕ್ತ ಯಾವುದು ಸ್ಪಷ್ಟವಾಗಿಲ್ಲವೋ, ಯಾವುದನ್ನು ನಿರ್ಧಾರ ಮಾಡಿ ಇದೆ ಅಂತ ಹೇಳೋದು ಸಾಧ್ಯ ಇಲ್ಲವೋ, ಇದು ಅವ್ಯಕ್ತ. ಅವ್ಯಕ್ತ ಅಂತನೋ ಮಾತು ಅವ್ಯಾಕೃತ ಅಂತನೋ ಮಾತಿಗೆ ಸಮೀಪವಾದದ್ದು. ಅವ್ಯಾಕೃತ ಅಂದ್ರೆ ಏನು? ನಾಮರೂಪಗಳಿಂದ ಯಾವುದು ಬೇರ್ಪಟ್ಟಿದೆಯೋ ಅದು ಅವ್ಯಾಕೃತ. ನಾಮರೂಪಗಳಿಂದ ಯಾವುದು ಕಾಣ್ತಾ ಇದೆಯೋ ಅದು ವ್ಯಾಕೃತ. ನಾಮರೂಪಗಳಿಂದ ಯಾವುದು ಕಾಣ್ತಾ ಇಲ್ವೋ ಅದು ಅವ್ಯಾಕೃತ. ವ್ಯಾಕೃತ ಅಂತಂದ್ರೆ ವಿ ಆ ಕೃ, ಬೇರೆ ಬೇರೆಯಾಗಿ ಮಾಡತಕ್ಕದ್ದು ವ್ಯಾಕರಣ. ಇದು ಅವ್ಯಾಕೃತ ಅಂದ್ರೆ ಬೇರೆ ಬೇರೆಯಾಗಿ ಯಾವುದು ಆಗಿಲ್ವೋ, ಬೇರೆ ಬೇರೆಯಾಗಿ ಅಂದ್ರೇನು? ನಾಮರೂಪಗಳಿಂದ ಇದೊಂದು ರೂಪ, ಇದೊಂದು ನಾಮ, ಇದೊಂದು ರೂಪ, ಹೀಗೆ ಯಾವುದು ಆಗಿಲ್ವೋ ಅದು ಅವ್ಯಾಕೃತ. ಅವ್ಯಾಕೃತವನ್ನೇ ಅವ್ಯಕ್ತ ಅಂತ ಕರೆದರು. ಅವ್ಯಕ್ತವಾದದ್ದು ವ್ಯಕ್ತವಾಗುವ ಕಾಲಕ್ಕೆ ವ್ಯಾಕೃತವಾಗಿ ಬುದ್ಧಿ, ಅಹಂಕಾರ, ಮನಸ್ಸು ಇತ್ಯಾದಿಯಾಗಿ ಆಗುತ್ತೆ. ಇದೆಲ್ಲ ನಾಮರೂಪ ಪ್ರಪಂಚ. ಇಲ್ಲಿ ಹಾಗಾಗದೆ ಅವ್ಯಕ್ತ ಹಿ ಸಾ ಮಾಯಾ. ಈ ಅವ್ಯಕ್ತ ಅಂತನ್ನೋದೇ ಮಾಯಾ. ಇದನ್ನ ಅವ್ಯಕ್ತ ಯಾಕೆ ಕರೀತಾ ಇದ್ದೀವಿ ಅಂತಂದ್ರೆ ತತ್ವ ಅನ್ಯತ್ವ ನಿರೂಪಣ ಅಶಕ್ಯತ್ವ. ಇದನ್ನ ಇದು ಬ್ರಹ್ಮನೇ ತತ್ ಅಂತಂದ್ರೆ ಆತ್ಮ, ಆತ್ಮವೇ ಅಂತ ಹೇಳೋದು ಸಾಧ್ಯ ಇಲ್ಲ. ಅನ್ಯತ್ವ ಆತ್ಮನಿಗಿಂತ ಬೇರೆಯಾದದ್ದು ಅಂತ ಹೇಳೋದು ಸಾಧ್ಯ ಇಲ್ಲ. ಈ ಅವ್ಯಕ್ತದಲ್ಲಿ ಆತ್ಮನೇ ಇದ್ದಾನೆ, ಆತ್ಮನಲ್ಲದ್ದು ಇದೆ. ಇದನ್ನು ಆತ್ಮ ಅಂತ ಹೇಳೋ ಹಾಗಿಲ್ಲ, ಆತ್ಮ ಅಲ್ಲ ಬೇರೆ ಅಂತ ಹೇಳೋ ಹಾಗಿಲ್ಲ. ಇದು ಅವ್ಯಕ್ತ. ಇದು ಮಾಯಾ
ಅವ್ಯಕ್ತಾ ಹಿ ಸಾ ಮಾಯಾ ತತ್ವಾನ್ಯತ್ವ ನಿರೂಪಣಸ್ಯ ಅಶಕ್ಯತ್ವಾತ್ ತದಿದಂ ಮಹದಃ ಪರಮವ್ಯಕ್ತಂ ಇತ್ಯುಕ್ತಂ ಅವ್ಯಕ್ತ ಪ್ರಭವತ್ವಾತ್ ಮಹದಃ ಯದಾ ಹೈರಣ್ಯಗರ್ಭೀ ಬುದ್ಧಿರ್ಮಹಾನ್. ಇದು ಸಾಂಖ್ಯ ಪ್ರಕ್ರಿಯೆಯನ್ನೇ ಹಿಡಿದು ಹೇಳ್ತಾರೆ. ಇದರಿಂದ ಮುಂದಕ್ಕೆ ಬಂದದ್ದೆಲ್ಲ ವ್ಯಕ್ತವಾಯಿತು, ಇಲ್ಲಿಯವರೆಗೆ ಅವ್ಯಕ್ತವಾಯಿತು. ಇದು ಆಮೇಲೆ ಮುಂದಕ್ಕೆ ಅವರು ಹೇಗೆ ಒಂದು ಈಕ್ವೇಷನ್ಸ್ ಮಾಡ್ತಾರೆ. ಇಲ್ಲಿಯವರೆಗೆ ಈ ಅವಿದ್ಯಾ ಅಂತನ್ನೋದನ್ನ ಇಷ್ಟು ಸ್ಪಷ್ಟವಾಗಿ ಹೇಳದೇನೆ ಬರೀ ಮಾಯಾ ಅಂತ ಅನ್ನೋದನ್ನ ನಿರ್ವಚನ ಮಾಡಿಕೊಂಡು ಬಂದು ಅವಿದ್ಯಾ ಹಿ ಅವ್ಯಕ್ತಂ ಅವಿದ್ಯಾವತ್ವೇನೈವ ಜೀವಸ್ಯ ಸರ್ವಃ ಸಂವ್ಯವಹಾರಃ ಸಂತತೋ ವರ್ತತೆ ತಚ್ಚ ಅವ್ಯಕ್ತಗತಂ ಮಹದಃ ಪರತ್ವ ಭೇದೋಪಚಾರಾತ್ ತದ್ವಿಕಾರೇ ಶರೀರೇ ಪರಿಕಲ್ಪ್ಯತೆ. ಮಾಯೆಯನ್ನ ಅವಿದ್ಯಾತ್ಮಿಕ ಅಂತ ಹೇಳಿದ್ರು ಮುಂಚೆ. ಮಾಯ ನಿರ್ವಚನ ಮಾಡ್ತಾ ಅವಿದ್ಯಾತ್ಮಿಕ ಹಿ ಬೀಜಶಕ್ತಿ. ಈ ಅವಿದ್ಯಾತ್ಮಿಕ ಅಂತನ್ನೋ ಮಾತ್ರದಲ್ಲಿ ಇದರ ಸ್ವರೂಪ ಅವಿದ್ಯೆಯೇ. ಅವಿದ್ಯೆಯೇ ಆತ್ಮವಾಗಿ ಉಳ್ಳಂತಹದ್ದು ಈ ಶಕ್ತಿ, ಮಾಯಾ ಅಂತನ್ನೋ ಶಕ್ತಿ. ಇಲ್ಲಿ ಅವಿದ್ಯೆ ಎಲ್ಲಿ ಬಂತು? ಹಾಗಿದ್ರೆ ಇಲ್ಲಿ ತತ್ವ, ಅನ್ಯತ್ವ, ನಿರೂಪಣ, ಅಶಕ್ಯತ್ವ ಇದನ್ನು ಹೇಳೋ ಹಾಗಿಲ್ಲ ಅಂತ ಹೇಳಿದ್ಮೇಲೆ ಅವಿದ್ಯೆ ಅಂತ ಎಲ್ಲಿ ಬಂತಿಲ್ಲಿ ಅಂದ್ರೆ ಅವಿದ್ಯಾ ಹಿ ಅವ್ಯಕ್ತಂ. ಈ ಎರಡನ್ನ ಬೇರ್ಪಡಿಸಿ ಹೇಳೋದಕ್ಕಾಗದೇ ಇರೋದೇ ಅವಿದ್ಯೆ. ಈ ತತ್ವ, ಅನ್ಯತ್ವ, ನಿರೂಪಣ ಮಾಡೋದಕ್ಕಾಗದೇ ಇದೆಯಲ್ಲ, ಇದು ಅವ್ಯಕ್ತಂ. ಅವಿದ್ಯಾವತ್ವೇನೈವ, ಅವಿದ್ಯೆ ಇರೋದ್ರಿಂದಲೇನೆ ಜೀವಸ್ಯ ಸರ್ವ ಸಂವ್ಯವಹಾರ ಸರ್ವತೋ ವರ್ತತೆ. ಈ ಅವಿದ್ಯೆ ಅಂತ ಮುಂದೆ ಮಾಡಿಕೊಂಡಿರೋದ್ರಿಂದಲೇನೆ ಜೀವನಿಗೆ ಎಲ್ಲ ವ್ಯವಹಾರಗಳು ಒದಗಿರೋದು. ತಚ್ಚ ಅವ್ಯಕ್ತಗತಂ ಮಹದಃ ಪರತ್ವಂ ಅಭೇದೋಪಚಾರಾತ್ ತದ್ವಿಕಾರೇ ಶರೀರೇ ಪರಿಕಲ್ಪ್ಯತೆ. ಈ ಒಂದು ಅವಿದ್ಯೆ ಇರೋದರಿಂದ ಬೇರೆಯಾದಂತಹ ದೇಹದಲ್ಲಿ ಆತ್ಮ ತನ್ನನ್ನು ತಾನು ಅಭೇದ ಅಂದ್ರೆ ಅದಕ್ಕೂ ತನಗೂ ಭೇದ ಇಲ್ಲದೆ ಇರುವ ಹಾಗೆ ಕಾಣಿಸಿಕೊಳ್ತಾ ಇದ್ದಾನೆ. ಇಲ್ಲಿ ಆಚಾರ್ಯರ ಬ್ಯಾಕ್ಗ್ರೌಂಡ್ ಕನ್ಸೆಪ್ಷನ್ ಏನು? ದೇಹ ಅಂತ ಅನ್ನೋದು ಪ್ರತ್ಯೇಕವಾಗಿದೆ. ದೇಹ ಅವಿದ್ಯೆಯಿಂದ ಬಂದದ್ದಲ್ಲ, ದೇಹ ಮಾಯೆಯಿಂದ ಬಂದದ್ದಲ್ಲ. ದಿ ವರ್ಲ್ಡ್ ಎಕ್ಸಿಸ್ಟ್, ಬಟ್ ಈ ದೇಹದಲ್ಲಿ ಈ ದೇಹವನ್ನ ತಾನು ಅಭೇದತ್ವ ಉಪಚಾರ ಅಂದ್ರೆ ಇದಕ್ಕೂ ನನಗೂ ಭೇದ ಇಲ್ಲ ಅನ್ನತಕ್ಕಂಥ ಒಂದು ಕನ್ಸೆಪ್ಷನ್. ಇದು ಅಭೇದೋಪಚಾರಾತ್ ತದ್ವಿಕಾರೇ ಶರೀರೇ ಪರಿಕಲ್ಪ್ಯತೆ. ಈ ಶರೀರದಲ್ಲಿ ಆತ್ಮನನ್ನ ಇವನು ತೊಡಗಿಸಿಕೊಳ್ತಾರಲ್ಲ, ಇದು ಅವಿದ್ಯೆಯಿಂದ ಬಂದದ್ದು. ಈ ತೊಡಗಿಸಿಕೊಳ್ಳೋದು ಅಂತನ್ನೋದು ಅಧ್ಯಾಸ. ಈ ಅಧ್ಯಾಸವೇ ಮಾಯೆಯಾಗಿ ಮಾರ್ಪಡುತ್ತೆ. ಅಂದ್ರೆ ಏನು? ಕಾರ್ಯಕಾರಣ ಸಂಬಂಧವನ್ನು ನಾವು ಹೇಳಬೇಕು ಅಂದ್ರೆ ಅವಿದ್ಯೆಯನ್ನು ಕಾರಣ ಅಂತ ಹೇಳಬೇಕು, ಮಾಯೆಯನ್ನು ಕಾರ್ಯ ಅಂತ ಹೇಳಬೇಕು. ಅವಿದ್ಯೆಯಿಂದ ಉಂಟಾದದ್ದು ಮಾಯಾ. ಆದ್ರೆ ಈ ಕಾರ್ಯಕಾರಣ ವಾದ ಇಲ್ಲಿ ಹೊಂದತಕ್ಕಂಥದ್ದಲ್ಲ. ಕಾರ್ಯಕಾರಣವಾದ ಎಲ್ಲಿ ಬರುತ್ತೆ? ಎರಡು ದ್ರವ್ಯಗಳಿದ್ದು ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯ ಬಂದರೆ ಆಗ ಅಲ್ಲಿ ಕಾರ್ಯಕಾರಣ ಭೇದ ಬಂದು, ಮಣ್ಣು ಅಂತ ಒಂದು ಬೇರೆ ಇರಬೇಕು, ಮಡಕೆ ಅಂತ ಒಂದು ಬೇರೆ ಇರಬೇಕು, ಅಲ್ಲಿ ಕಾರ್ಯಕಾರಣ ಭೇದ ಒಂದು ಭಾವ ಅಂತ ಬರುತ್ತೆ. ಇಲ್ಲಿ ಪರಮೇಶ್ವರನಿಗೆ ವಿಕಾರ ಇಲ್ಲದೆ ಇರೋದರಿಂದ ಅವನು ಜೀವವಾಗಲಿ ಜಗತ್ತಾಗಲಿ ಅವನಿಗೆ ಭೇದದಿಂದ ಯಾವುದೂ ಇಲ್ಲವೇ ಇಲ್ಲ. ಆದ್ದರಿಂದ ಇದನ್ನ ಕಾರ್ಯಕಾರಣ ಸಂಬಂಧ ಅಂತ ಹೇಳೋ ಹಾಗಿಲ್ಲ ನಾವು. ಮತ್ತೇನು ಹೇಳ್ತಕ್ಕದ್ದು? ಅವಿದ್ಯೆಯೇ ಮಾಯೆಯಾಗಿ ತೋರಿಕೊಳ್ತಾ ಇದೆ. ಇದನ್ನು ಮಾಯೋಪಮ ಅಂತ ಕರೆದು. ಬೀಜ ಹೇಗೆ ಮಾಯೆಯೋ, ಇಲ್ಲಿ ಬೀಜ ಮಾಯಾಮಯಾದ್ ಬೀಜಾತ್ ಕಾರ್ಗಿಲ್ಲ ಬಂತಲ್ಲ, ಮಾಯಾಮಯಾದ್ ಬೀಜಾತ್ ತನ್ಮಯೋಂಕುರ. ಬೀಜ ಅಂದ್ರೆ ಅವಿದ್ಯ, ಅವ ಮುಂದೆ ಬರೋದು ಮಾಯ. ಹೀಗೆ ಅವಿದ್ಯಾ ಮಾಯ ಇದು
ಇಲ್ಲಿ ಈ ಮಾಯಾ ಅಂತನ್ನೋ ಮಾತಿಗೆ ಇವ ಸಾಯಣಾಚಾರ್ಯರು ಪ್ರಜ್ಞಾ ಅಂತನ್ನೋ ಮಾತನ್ನಾಡಿದ್ದಾರೆ. ಇಲ್ಲಿ ಇಂದ್ರೋ ಮಾಯಾವಿ ಪುರೂಪಯ್ಯತೆ ಅಂತನ್ನೋ ಮಂತ್ರಕ್ಕೆ ಅರ್ಥ ಬರೀತಾ ಇಲ್ಲಿ ಮಾಯಾ ಅಂತನ್ನೋ ಮಾತಿಗೆ ಮಾಯೆಯ ಪ್ರಜ್ಞೆಯ ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿ ಪ್ರಜ್ಞಾ ಅಂದ್ರೆ ಏನು? ಇಂದ್ರಿಯಗ್ರಾಹಿಕತ್ವ. ಇಂದ್ರಿಯಗಳಿಗೆ ಯಾವುದು ಗೋಚರವಾಗುತ್ತೋ ಅದು ಮಾಯ. ಇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂಥದ್ದು ಅಮಾಯ ಅಂತ ಕರೆದಿದ್ದಾರೆ. ಇವನು ಇಂದ್ರ ಬೇರೆಯವರಿಗೆ ಕಾಣಿಸಿಕೊಳ್ಳುವಾಗ ಅವರವರ ಇಂದ್ರಿಯಗಳಿಗೆ ಗೋಚರವಾಗುವ ಹಾಗೆ ಕಾಣಿಸಿಕೊಳ್ಳೋದು ಮಾಯಾ. ಇವಾಗ ಮರುತ್ತುಗಳು ಮಾಯೆಯ ವರ್ಷಂತೆ ಮರುತಃ, ಮರುತ್ತುಗಳು ಮಳೆಯಾಗಿ ಮಾಯೆಯಿಂದ ಕಾಣಿಸಿಕೊಳ್ಳುತ್ತೆ ಅಂತ ಋಗ್ವೇದದಲ್ಲಿ ಬರ್ತದೆ. ಮರುದ್ಗಣಗಳು ಮಳೆ ಬಂದಾಗ ಮರುದ್ಗಣಗಳು ನಮಗೆ ಮಳೆಯಾಗಿ ಕಾಣಿಸಿಕೊಳ್ಳುತ್ತೆ. ಮಳೆ ಅಂತರೋದು ಮಾಯ, ಅಂದ್ರೆ ಕಾಣಿಸಿಕೊಳ್ಳೋದು ಮಾಯ. ನಮ್ಮ ಇಂದ್ರಿಯ ಗೋಚರವಾಗಿ ಕಾಣಿಸಿಕೊಳ್ಳೋದು ಮಾಯ. ಆದ್ರೆ ಹಿಂದಿರೋ ಮರುದ್ಗಣಗಳು ಮಾಯಾವಿ, ಈ ಶಕ್ತಿಯನ್ನು ಉಳ್ಳಂತಹದ್ದು. ಈ ಒಂದು ಮಾಯಾ ಅಂತನ್ನೋ ಮಾತಿನಲ್ಲಿ ಈ ಒಂದು ಶಕ್ತಿ ಅಂತನ್ನೋ ಅರ್ಥ ಶಂಕರಾಚಾರ್ಯರೇ ಹಿಡಿದರೂ ಕೂಡ ಅವಿದ್ಯೆಗೆ ಅದನ್ನು ಗಂಟು ಹಾಕಿರೋದ್ರಿಂದ ಈ ಮಾಯಾ ಶಬ್ದದಲ್ಲಿ ಅಗ್ರಹಣ, ಅನ್ಯಥಾಗ್ರಹಣ, ಆಮೇಲೆ ಸಂಶಯ, ಜ್ಞಾನ, ಇದು ಮೂರನ್ನೂ ಕೂಡಿಕೊಂಡು ತಿಳ್ಕೊಳ್ಳದೇ ಇರತಕ್ಕಂತಹದ್ದು ಅಜ್ಞಾನ ಅಥವಾ ಅಗ್ರಹಣ, ಅಥವಾ ಇರೋದನ್ನು ತಪ್ಪಾಗಿ ತಿಳ್ಕೊಳ್ತಕ್ಕಂತಹದ್ದು ವಿಪರೀತ ಜ್ಞಾನ ಅಥವಾ ಅನ್ಯಥಾಗ್ರಹಣ, ಅಥವಾ ಇರೋ ವಸ್ತುವಿನಲ್ಲಿ ಇದು ಹೀಗೋ ಅದು ಹಾಗೋ ಅಥವಾ ಇನ್ನೊಂದು ರೀತಿಯಾಗಿಯೋ ಅಂಥೇಳಿ ಇದು ಸಂಶಯ. ಇದರ ತ್ರಯ, ಅವಿದ್ಯಾ ತ್ರಯ ಅಂತ ಕರೀತಾರೆ. ಇದು ಮೂರು ಅವಿದ್ಯೆಗಳು. ಇರೋದನ್ನು ತಿಳ್ಕೊಳ್ಳದೆ ಇರೋದು ಒಂದು, ಇದ್ದದ್ದನ್ನು ಬೇರೆ ರೀತಿಯಾಗಿ ತಿಳ್ಕೊಳ್ಳೋದು ಇನ್ನೊಂದು, ಇರೋದ್ರಲ್ಲಿ ಕಾಣಿಸೋದ್ರಲ್ಲಿ ಇದು ಹೀಗೋ ಅದು ಹಾಗೋ ಅಂತ ಅನೇಕ ಕೋಟಿಗಳಿದ್ದು ಸಂಶಯವನ್ನ ಉಂಟು ಮಾಡತಕ್ಕಂಥದ್ದು ಒಂದು. ಹೀಗೆ ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಅಜ್ಞಾನ, ಇದು ಮೂರು ಕೂಡಿ ಅವಿದ್ಯಾತ್ರಯ ಅಂತ ಕರೀತಾರೆ. ಈ ಅವಿದ್ಯಾತ್ರಯದಿಂದ ಇದ್ದದ್ದು ಇಲ್ಲದೆ ಇರೋ ಹಾಗೆ ಕಾಣಿಸಿಕೊಳ್ಳೋದು, ಅಂದ್ರೆ ಇಲ್ಲದೆ ಇರೋ ಹಾಗೆ ಕಾಣಿಸ್ಕೊಳ್ಳೋದಲ್ಲ, ಇಲ್ಲದೆ ಇದ್ದ ಹಾಗೆ ಆಗೋದು. ಆತ್ಮ, ಜೀವದ ಸ್ವರೂಪ ಆತ್ಮ. ಆದರೆ ನಮ್ಮ ವ್ಯವಹಾರದಲ್ಲಿ ಈ ಆತ್ಮ ಅಂತನ್ನೋ ಭಾನ ಇಲ್ಲ. ಆತ್ಮ ಅಂತನ್ನೋ ಒಂದು ಪ್ರತೀತಿ ನಮಗೆ ಉಂಟಾಗಲ್ಲ, ಅದು ಅಜ್ಞಾನ. ಅಥವಾ ದೇಹವೇ ನಮ್ಮ ಆತ್ಮ ಅಂತ ಅಂದುಕೊಳ್ಳೋದು ಅನ್ಯಥಾಗ್ರಹಣ. ಆತ್ಮವಲ್ಲದ್ದು ಅನಾತ್ಮಸು ದೇಹಾದಿಷು ಆತ್ಮಬುದ್ಧಿ. ಈ ದೇಹವೇ ನಾನು ದೇಹ, ನಾನು ಹೋಗ್ತಾ ಇದ್ದೀನಿ, ಅಥವಾ ನನಗೇನೋ ಬಾಧೆ ಆಯಿತು ಅಂದ್ರೆ ದೇಹವನ್ನೇ ಆತ್ಮ ಅಂತ ಅಂದುಕೊಳ್ಳೋದು. ಮತ್ತು ಇದು ಆತ್ಮ ಹೌದೋ ಅಲ್ಲವೋ, ಆತ್ಮದ ಸ್ವರೂಪ ಹೀಗೋ ಹಾಗೋ, ಇವೆಲ್ಲ ಮನಸ್ಸಿನಲ್ಲಿ ಉಂಟಾದರೆ ಅದು ಸಂಶಯ ಜ್ಞಾನ. ಹೀಗೆ ಈ ಸಂಶಯ ಜ್ಞಾನಗಳು ತೋರಿಕೊಂಡಾಗ ಅಜ್ಞಾನ ಅಂತನ್ನೋದರಲ್ಲಿ ಮಾಯಾ ಪ್ರವೇಶ ಇಲ್ಲ. ಮಾಯಾ ಅಂತನ್ನೋದು ಅಜ್ಞಾನದಲ್ಲಿ ಇಲ್ಲ. ಮಾಯ ಎಲ್ಲಿ ಬರುತ್ತೆ? ಅನ್ಯಥಾಗ್ರಹಣ, ಸಂಶಯ, ಎರಡು. ಸಂಶಯ ವಿಪರ್ಯಾಸೆ ಮಾಯಾ. ಮಾಯಾ ಅಂತನ್ನೋದು ಇಲ್ಲಿ ಬರುತ್ತೆ, ಸಂಶಯ ಜ್ಞಾನದಲ್ಲಿ ಬರುತ್ತೆ. ಸಂಶಯ ಜ್ಞಾನದಲ್ಲಿ ಯಾವುದೊಂದು ಮೋಟು ಮರ, ಮಂದ ಪ್ರಕಾಶೆ, ಸರಿಯಾಗಿ ಬೆಳಕಿಲ್ಲ, ಮೋಟು ಮರ ನಾವು ನೋಡ್ತೀವಿ. ಅದೇನು ಸ್ಥಾಣುವ ಪುರುಷೋವ, ಅದೇನು ಮರದ ಕೊಂಡೋ, ಮನುಷ್ಯನೋ, ಮನುಷ್ಯನಾದ್ರೆ ಯಾವ ರೀತಿ ಮನುಷ್ಯ, ಅವನೇನು ಕಾಮುಕನೋ ಅಥವಾ ಅಧಿಕಾರಿಯೋ ಕಳ್ಳನೋ ಯಾರೋ ಇತ್ಯಾದಿಯ ಎಲ್ಲ ಇದು ಮಾಯ. ಅಂದ್ರೆ ನಮ್ಮ ಬುದ್ಧಿಶಕ್ತಿ ಅದು ಪ್ರಕಾಶಗೊಳ್ಳೋದು ಹಾಗೆ. ಮಾದಹ ಬುದ್ಧಿ ಅವ್ಯಕ್ತ ಅಂತ ಆಚಾರ್ಯರು ಮುಂದೆ ಹೇಳ್ತಾರೆ. ಹೀಗೆ ಬುದ್ಧಿಯಿಂದ ಯಾವುದು ದಟ್ ವಿಚ್ ಫ್ಲಾಶಸ್ ಟು ಅವರ್ ಬುದ್ಧಿ, ಇದನ್ನೆಲ್ಲ ಮಾಯ ಅಂತ ಕರೆದು. ಅವ್ಯಕ್ತದಲ್ಲಿ ಸಾಂಖ್ಯ ಪ್ರಕ್ರಿಯೆಯಲ್ಲಿ ಅವ್ಯಕ್ತ ಆದ್ಮೇಲೆ ಬುದ್ಧಿ, ಬುದ್ಧಿಯಲ್ಲಿ ಎಲ್ಲ ವ್ಯಕ್ತೀಕರಣವಾಗಿ ಇದು ಹೀಗೆ ಅದು ಹಾಗೆ ಇತ್ಯಾದಿ ಗ್ರಾಹ್ಯ ಗ್ರಾಹಕ ಸಂಬಂಧ ಅಂತೂ ತೋರಿಕೊಳ್ಳುತ್ತೆ. ಗ್ರಾಹ್ಯ ಗ್ರಾಹಕ ಸಂಬಂಧ ಬಂದಾಗ ಗ್ರಾಹಕನಾದ ನಾನು, ಗ್ರಾಹ್ಯವಾದ ಅದು, ಇದರ ಲಕ್ಷಣ ಏನು ಅಂತನ್ನೋದ್ರಲ್ಲಿ ಸಂಶಯ ಬರುತ್ತೆ.
ಈ ಸಂಶಯ ಎಲ್ಲ ಎಲ್ಲಿಂದ ಬಂತು? ಬುದ್ಧಿಕೃತವಾದದ್ದು, ಬುದ್ಧಿಯಿಂದ ಉಂಟಾದಂತಹ ಸಂಶಯಗಳು. ಅಂದ್ರೆ ಮರದ ಕೊಂಟಿನಲ್ಲೇನೆ ಈಗ ಸಂಶಯದ ಅವಕಾಶ ಇಲ್ಲ. ನೋಡೋನು ಅವನು ಮನುಷ್ಯನನ್ನ ಯಾವತ್ತೂ ನೋಡದೆ, ಬೇರೆ ಮನುಷ್ಯ ಅಲ್ಲಿ ನಿಂತಿರೋದನ್ನು ನೋಡದೇ ಇದ್ರೆ ಅವನಿಗೆ ಸಂಶಯ ಬರೋದು ಸಾಧ್ಯ ಇಲ್ಲ. ಅಥವಾ ವ್ಯಕ್ತಿ ಮರದ ಕೊಂಟನ್ನು ಹಾಗೆ ನೋಡದೇ ಇದ್ರೆ ಅವನಿಗೆ ಸಂಶಯ ಬರೋದು ಸಾಧ್ಯ ಇಲ್ಲ. ಆದ್ರಿಂದ ಸಂಶಯ ಅಂತ ಅನ್ನೋದು ಬುದ್ಧಿಗ್ರಸ್ತವಾದದ್ದು. ಇಲ್ಲಿ ಆಚಾರ್ಯರು ಮುಂದೆ ಅದನ್ನೇ ಹೇಳ್ತಾ ಇದ್ದೀವಿ. 1-4 ಏನು ಚತುರ್ಥಪಾದ ಎಷ್ಟನೇ ಸೂತ್ರ ಅಂತ ಹೇಳಿದೆ? ಇಲ್ಲೇ ಇಲ್ಲಿ ತದಿದಂ ಮಹತಃ ಪರಮವ್ಯಕ್ತಂ ಇತ್ಯುಕ್ತಮವ್ಯಕ್ತ ಪ್ರಭವತ್ವಾತ್ ಮನಸಃ ಮಾತಃ ಯದಾ ಹೈರಣ್ಯಗರ್ಭಿ ಬುದ್ಧಿರ್ಮಹಾನ್. ಈ ಬುದ್ಧಿ ಅಂತಿದೆಯಲ್ಲ, ಬುದ್ಧಿಯಿಂದ ಯಾವುದು ಉಂಟಾಗಿದೆಯೋ ಇದು ಮಾಯ. ಈ ಪರಮೇಶ್ವರನ ಶಕ್ತಿ ಏನು, ಇವನಿಗೆ ಸರಿಯಾಗಿ ಅವರಿಗೆ ಸುಷ್ಟು ಸ್ಪಷ್ಟ ಜ್ಞಾನ ಇಲ್ಲದೇ ಇರೋದು ಮಾಯ. ಈ ಮಾಯೆಯಿಂದ ಉಂಟಾದದ್ದೇನೋ ಸಂಶಯ, ಬುದ್ಧಿ ಮತ್ತು ಅನ್ಯಥಾಗ್ರಹಣ. ಅದು ಒಂದನ್ನ ತಪ್ಪಾಗಿ ತಿಳ್ಕೊಳ್ಳೋದು, ಇದು ಬುದ್ಧಿಕೃತವಾದದ್ದೇ. ಒಂದು ಹಗ್ಗವನ್ನು ನೋಡಿ ಇವನ್ ಹಾವು ಅಂತ ತಿಳ್ಕೊಳ್ಬೇಕಾದ್ರೆ ಇವನ ಮನಸ್ಸಿನಲ್ಲಿರೋ ಹಾವು ಅಲ್ಲಿ ಕಾಣಿಸ್ಕೊಳ್ಬೇಕು. ಅನ್ಯತ್ರ ಅನ್ಯಸ್ಮಿನ್ ಅಧ್ಯಾಸಕ್ಕೆ ಹೇಳ್ತಾರಲ್ಲ, ಪರತ್ರ ಪೂರ್ವ ಸ್ಮೃತಿ. ಅಂದ್ರೆ ಎಲ್ಲೋ ಹಾವು ನೋಡಿರ್ತಾನೆ ಇವನು, ಹಾವಿನ ಕಲ್ಪನೆ ಮನಸ್ಸಿನಲ್ಲಿದೆ. ಹಗ್ಗವನ್ನು ನೋಡಿ ಹಾವು ಅಂತ ಅಂದುಕೊಳ್ತಾನೆ. ಇದು ಮಾಯ. ಈ ಮಾಯಾ ಅಂತ ಅನ್ನೋ ನಿರ್ವಚನ ಇಲ್ಲಿ ಹೇಗೆ ಮಾಡಿದ್ದಾರೆ ಆಚಾರ್ಯರು. ಅವಿದ್ಯಾ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಮೂಲಭೂತವಾಗಿ ಕಾರಣವೋ, ಈ ಮಾಯಾ ಅಂತ ಅನ್ನೋದು ಕೂಡ ಅಷ್ಟರ ಮಟ್ಟಿಗೆ ಇಟ್ಸ್ ಅನ್ ಆಪರೇಷನ್. ಹಗ್ಗ ಮಾಯೆ ಅಲ್ಲ, ಅಥವಾ ಹಾವು ಮಾಯೆ ಅಲ್ಲ. ಹಗ್ಗ ಹಾವಾಗಿ ತೋರಿಕೊಳ್ಳೋದು ಮಾಯೆ. ಮಾಯಾ ಯಾರ ಶಕ್ತಿ? ಅದು ಬುದ್ಧಿಯ ಶಕ್ತಿ, ಬುದ್ಧಿಶಕ್ತಿಯಿಂದ ಉಂಟಾದದ್ದು. ಪರಮೇಶ್ವರನ ಶಕ್ತಿಯಿಂದ ಜಗತ್ತು ಹೇಗೆ ಬಂತೋ, ಇವನ ಬುದ್ಧಿಯಿಂದ ಈ ಮಾಯಾ ಅಂತ ಒಂದು ಬರುತ್ತೆ. ಆದ್ರಿಂದ ವೇದಾಂತದಲ್ಲಿ 2 ಪ್ರಪಂಚಗಳೇ, ಜೀವ ಸೃಷ್ಟಿ ಮತ್ತು ಈಶ ಸೃಷ್ಟಿ ಅಂತ 2 ಹೇಳ್ತಾರೆ. ಈಶ ಸೃಷ್ಟಿಯಲ್ಲಿ ಇಡೀ ಜಗತ್ತು ಅನಿರ್ವಚನೀಯವಾಗಿ ಬಂದಿದೆ, ಅನಿರ್ವಾಚ್ಯವಾಗಿ ಬಂದಿದೆ. ಅಂದ್ರೆ ಏನು, ಇದು ಹೇಗೆ ಬಂತು ಏನು ಅಂತ ಹೇಳೋದಕ್ಕಾಗದೇ ಇರುವ ಹಾಗೆ ಅದ್ಭುತವಾದ ಪರಮೇಶ್ವರನ ಶಕ್ತಿ. ಆಚಾರ್ಯರು ಅದನ್ನ ಜನ್ಮಾದ್ಯಸ್ಯತಃ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಇದು ಈಶ ಸೃಷ್ಟಿ. ಈಶ ಸೃಷ್ಟಿಯಲ್ಲಿ ಅವನು ಮಾಯಾವಿ, ಜಗತ್ತು ಮಾಯೆ, ಅದು ಬೇರೆ ನೆಲೆ. ಜೀವ ಸೃಷ್ಟಿಯಲ್ಲಿ ಈ ಜೀವನ ಬುದ್ಧಿಯಿಂದ ಉಂಟಾದದ್ದು ಮಾಯೆ. ಅಲ್ಲಿ ಇದು ಹಗ್ಗವನ್ನು ಹಾವು ಅಂತ ಕಂಡುಕೊಳ್ಳೋದು ಮಾಯೆ, ದೇಹವನ್ನು ಆತ್ಮ ಅಂತ ತಿಳ್ಕೊಳ್ಳೋದು ಮಾಯೆ. ದೇಹ ಮಾಯೆ ಅಲ್ಲ, ಆತ್ಮ ಮಾಯೆ ಅಲ್ಲ, ದೇಹವನ್ನು ಮಾಯೆ ಅಂತ ತಿಳ್ಕೊಳ್ಳೋದು ಮಾಯೆ. ಸೊ ಈ ಮಾಯಾ ಅಂತ ಆದ್ರಿಂದಲೇ ಸಾಯಣಾಚಾರ್ಯರು ಮಾಯೆಯ ಪ್ರಜ್ಞೆಯ ಅಂತ ಅರ್ಥ ಮಾಡೋದು. ಮಾಯಾ ಅಂತ ಮಾತಿಗೆ ಪ್ರಜ್ಞಾ ಅಂತ ಅರ್ಥ, ತಿಳುವಳಿಕೆ ಅಂತ ಅರ್ಥ. ಆದರೆ ಅನ್ಯಥಾಗ್ರಹಣ, ತಪ್ಪು ತಿಳುವಳಿಕೆ ಅಷ್ಟೇ, ಅದು ಸರಿಯಾದ ತಿಳುವಳಿಕೆ ಅಲ್ಲ. ಆದ್ರಿಂದ ಜಗತ್ತನ್ನು ಮಾಯಾ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಜಗತ್ತು ಪರಮಾರ್ಥ ಅಂತ ತಿಳ್ಕೊಂಡ್ರೆ ಮಾಯೆ, ದೇಹವೇ ಆತ್ಮ ಅಂತ ತಿಳ್ಕೊಂಡ್ರೆ ಮಾಯೆ. ಆದ್ರಿಂದ ಇಲ್ಲಿ ಆದ್ರಿಂದ ಇಲ್ಲಿ ಏನು ಹೇಳಿದ್ರು, ಜನ್ಮ ಮಾಯೋಪಮಂ ತೇಷಾಂ, ಜನ್ಮ ಮಾಯೋಪಮಂ ತೇಷಾಂ. ಇದು ತೋರಿಕೊಳ್ಳುತ್ತಲ್ಲ ವಸ್ತುಗಳು. ನಾವು ಕನಸಲ್ಲಿ ಯಾವ್ಯಾವುದೋ ವಸ್ತುಗಳನ್ನು ನಾವು ನೋಡ್ತೀವಿ. ಈ ಕನಸಲ್ಲಿ ತೋರ್ಕೊಳ್ಳೋ ವಸ್ತುಗಳಿದೆಯಲ್ಲ, ಇದು ಮಾಯೋಪಮಂ. ಕನಸು ಮಾಯೆ ಅಲ್ಲ. ಈ ವಾಟ್ ದೇ ಆರ್ ಡ್ರೈವಿಂಗ್ ಎಟ್, ನಾವು ಕನಸು ಕಾಣ್ತಾ ಇದ್ದೀವಿ. ಈ ಕನಸು ಅಂತ ಅನ್ನೋದು ಒಂದು ಸ್ಥಿತಿ, ಸ್ವಪ್ನ ಅಂತ ಅನ್ನೋದು ಒಂದು ಅವಸ್ಥೆ. ಈ ಅವಸ್ಥೆಯನ್ನು ಸುಳ್ಳು ಅಂತ ಯಾರು ಹೇಳ್ತಾ ಇಲ್ಲ, ಇದನ್ನು ಮಾಯೆ ಅಂತ ಹೇಳ್ತಾ ಇಲ್ಲ. ಸ್ವಪ್ನದಲ್ಲಿ ಕಾಣುವ ಪದಾರ್ಥಗಳಿದೆಯಲ್ಲ, ಇದು ಮಾಯೋಪಮಂ. ಜನ್ಮ ಮಾಯೋಪಮಂ ತೇಷಾಂ. ಎಷ್ಟು? 58ನೇ ಕಾರಿಕೆ.
ಜನ್ಮ ಮಾಯೋಪಮಂ ತೇಷಾಂ ತೇಷಾಂ ಜನ್ಮ ಈ ತೋರಿಕೊಳ್ಳುತ್ತಲ್ಲ, ಇದರ ಹುಟ್ಟು ಎಲ್ಲಿ ಅಂದರೆ ಮಾಯೋಪಮಂ, ಮಾಯೆ ಇದ್ದ ಹಾಗೆ. ಸಾಚ ಮಾಯಾ ನ ವಿದ್ಯತೆ, ಅದು ವಾಸ್ತವವಾಗಿ ಇಲ್ಲದೆ ಇರೋದು. ನ ವಿದ್ಯತೆ ಅವಿದ್ಯಮಾನಸ್ಯ ಆಖ್ಯ ಮಾಯಾ ಇತಿ. ಇಲ್ಲದೆ ಇರೋದು ಇದ್ದ ಹಾಗೆ ಕಂಡುಕೊಂಡ್ರೆ ಅದೇ ಮಾಯಾ ಅಂತ ಹೆಸರು. ಸಾಚ ನ ವಿದ್ಯತೆ. ಯಥಾ ಮಾಯಾಮಯಾದ್ ಬೀಜಾತ್ ಜಾಯತೆ ತನ್ಮಯೋಂಕುರ. ಈ ಪ್ರತೀತಿ ಮಾತ್ರವಾದ ಒಂದು ಬೀಜದಿಂದ ಒಂದು ಮಾವಿನ ಮರ ಬಂದ್ರೆ, ಮಾವಿನ ಮರಕ್ಕೆ ಬೀಜಕ್ಕಿಂತ ಬೇರೆಯಾದ ಸತ್ವ ಇಲ್ಲ. ಎಲ್ಲಿಯೋ ಬೀಜ ಇದೆ, ಎಲ್ಲೋ ಮಾವಿನ ಮರ ಕಾಣಿಸ್ಕೊಳ್ತು ಅಂತ ಹೇಳೋ ಹಾಗಿಲ್ಲ. ಎಲ್ಲಿ ಅವನು ಮಾಯಾವಿ ಬೀಜವನ್ನು ಇಡ್ತಾನೋ ಅಲ್ಲಿಯೇ ಆ ಒಂದು ಮರ ಕಾಣಿಸ್ಕೊಳುತ್ತೆ. ಮರಕ್ಕೂ ಬೀಜಕ್ಕೂ ಸಂಬಂಧ ಏನು? ಇದು ವ್ಯಕ್ತ, ಅದು ವ್ಯಕ್ತ. ಇದು ಬುದ್ಧಿ, ಅದು ಬುದ್ಧಿಯಿಂದ ಬಂದಂಥ ಬುದ್ಧಿ ಪ್ರಭವವಾದದ್ದು. ಹೀಗೆ ಮಾಯಾಮಯ ಬೀಜಾತ್ ಜಾಯತೆ ತನ್ಮಯೋಂಕುರ. ಜೀವನಿಗೆ ಬುದ್ಧಿಯಿಂದ ಹೊಂದಿರೋ ಕಾರಣದಿಂದ ಬುದ್ಧಿಯಿಂದ ಯಾವ್ಯಾವ ಪ್ರತೀತಿಗಳು ಬರುತ್ತೋ ಇವೆಲ್ಲ ಮಾಯೆ. ಆದ್ದರಿಂದಲೇ ಆಚಾರ್ಯರು ಅಧ್ಯಾಸ ಭಾಷೆಯಲ್ಲಿ ಅಧ್ಯಾಸ ಅಂತ ಅನ್ನೋದನ್ನ ಹೇಳ್ತಾ, ಜಗತ್ತನ್ನು ಅಧ್ಯಾಸ ಅಂತ ಎಲ್ಲಿ ಹೇಳಿಲ್ಲ ಅವರು. ನೈಸರ್ಗಿಕೋಯಂ ಲೋಕ ವ್ಯವಹಾರ. ನಾವು ಮಾಡೋ ವ್ಯವಹಾರ ಇದೆಯಲ್ಲ, ಆಪರೇಷನಲ್, ಇದು ಅಧ್ಯಾಸ. ಜಗತ್ತು ಅಧ್ಯಾಸ ಅಲ್ಲ. ಜಗತ್ ಪಾಪ ತಾನು ಪಾಡಿ ತಾನು ಇದೆ. ಅದು ಜಗತ್ತು ನಂದು. ಆ ಕುರ್ಚಿ ಏನ್ ತಪ್ಪಲ್ಲ, ಕುರ್ಚಿ ನಂದು ಅಂತ ಅನ್ಕೊಂಡ್ರೆ ನಾನು ತಪ್ಪದು, ಅದು ಮಾಯೆ. ಇದು ವ್ಯವಹಾರ. ನೈಸರ್ಗಿಕೋಯಂ ಲೋಕ ವ್ಯವಹಾರ. ಯಾಕೆ? ಸತ್ಯಾನೃತೆ ಮಿಥುನೀಕೃತ್ಯ. ದಿಟವಾದದ್ದು ಒಂದಿದೆ, ಕುರ್ಚಿಯಿಂದ ಹೊರಗಡೆ ಇದೆ. ಅನೃತವಾದದ್ದು ನನ್ನದು ಅಂತ ಅನ್ನೋದು. ಇದು ಸತ್ಯ